ನಮಸ್ಕಾರ. ಕನ್ನಿಕಗೆ ತೀವ್ರ ಜ್ವರ ಬಂದು ರೂಮಿನಲ್ಲಿ ಮುಸುಕೆಳೆದು ಮಲಗಿಬಿಟ್ಟಿದ್ದಳು. ಮಧ್ಯಾಹ್ನ ಡೈನಿಂಗ್ ಹಾಲಿನಲ್ಲೆಲ್ಲೂ ಅವಳು ಕಾಣಿಸದ ಕಾರಣ ಮಲ್ಲಿಕಾ ಬಾಕಿ ಹುಡುಗಿಯರನ್ನು ವಿಚಾರಿಸಿದಳು. ಅವರು ಅವಳಿಗೆ ಜ್ವರ ಬಂದು ರೂಮಿನಲ್ಲಿ ಮಲಗಿದಾಳೆ ಎಂದು ಹೇಳಿದಾಗ ಗಾಬರಿಯಿಂದ ಅವಳು ರೂಮಿನತ್ತ ಓಡುವ ನಡುಗೆಯಲ್ಲಿ ಬಂದಳು. ಕನ್ನಿಕಾ ಮೈತುಂಬ ಹೊದಿಕೆ ಹೊದ್ದು ಎಚ್ಚರವಿಲ್ಲದೆ ಮಲಗಿಬಿಟ್ಟಿದ್ದಳು. ಅವಳು ಹೊದ್ದ ಮುಸುಕನ್ನು ಮಲ್ಲಿಕಾ ಮೆಲ್ಲನೆ ಸರಿಸಿ ಮೃದುವಾಗಿ ಅವಳ ಹಣೆಯನ್ನು ಮುಟ್ಟಿದಳು. ಒಮ್ಮೆಲೆ ಶಾಕ್ ಹೊಡೆದವಳಂತೆ ಕೈಯನ್ನು ಹಿಂದಕ್ಕೆ ಎಳೆದುಕೊಂಡಳು. ಕನ್ನಿಕಳ ಮೈ ಕೆಂಡದಂತೆ ಸುಡುತ್ತಿತ್ತು. ತಡಮಾಡಿದ ತಕ್ಷಣ ಆಶ್ರಮದ ಡಾಕ್ಟರ್ ಚಿದಾನಂದರಿಗೆ ಫೋನ್ ಹಾಯಿಸಿ ಕನ್ನಿಕಳಿಗೆ ಜ್ವರ ಬಂದ ವಿಷಯ ತಿಳಿಸಿ ಅರ್ಜೆಂಟ್ ಬನ್ನಿ ಎಂದು ಕರೆದಳು. ಡಾಕ್ಟರ್ ಚಿದಾನಂದ್, ಹೆದರಬೇಡಿ, ನಾನು ಬರೋವರೆಗೆ ಅವಳ ಹಣೆಗೆ ತಣ್ಣೀರು ಪಟ್ಟಿ ಹಾಕುತ್ತೀರಿ, ನಾನು ತಕ್ಷಣ ಬರ್ತೀನಿ ಎಂದು ಹೇಳಿದರು. ಡಾಕ್ಟರ್ ಬಂದು ಕನ್ನಿಕಳನ್ನು ಪರೀಕ್ಷಿಸಿ, ಮಲ್ಲಿಕಾ ಮೇಡಮ್, ಹೆದರುವ ಅವಶ್ಯಕತೆ ಇಲ್ಲ, ವೈರಲ್ ಫೀವರ್ ಅಷ್ಟೇ, ನಾನು ಮಾತ್ರೆಗಳನ್ನು ಕೊಡ್ತೀನಿ, ಅದನ್ನು ಕೊಡಿ, 1-2 ದಿನ ರೆಸ್ಟ್ ತಗೊಳ್ಳಿ, ಹಾಗೆ ಅವಳಿಗೆ ಖಾರ ಎಣ್ಣೆ ಇಲ್ಲದ ಪಥ್ಯದ ಊಟ ಕೊಡಿ, 2 ದಿನದಲ್ಲಿ ಆರಾಮವಾಗುತ್ತಾಳೆ ಎಂದು ಹೇಳಿ ತಮ್ಮ ಕಿಟ್ ಎತ್ತಿಕೊಂಡು ಹೊರಟು ಹೋದರು. ಮಲ್ಲಿಕಾ ಗಲಿಗೊಮ್ಮೆ ತಣ್ಣೀರು ಪಟ್ಟಿ ಬದಲಾಯಿಸ್ತಾ ಅವಳ ಬಳಿಯೇ ಕುಳಿತು ಅವಳನ್ನು ಉಪಚರಿಸತೊಡಗಿದಳು. ಬೆಳಿಗ್ಗೆ ಎದ್ದಾಗಿನಿಂದ ಸ್ವಲ್ಪ ಸುಸ್ತು ಎನಿಸಿದ ಕನ್ನಿಕಳಿಗೆ ಹೊತ್ತು ಹೇರುತ್ತಿದ್ದಂತೆ ಮೈ ಬಿಸಿಯು ಹೇರುತ್ತಾ ಕೊನೆಗೆ ಕೆಂಡದಂತೆ ಬಿಸಿಯಾಗಿತ್ತು. ಜ್ವರದ ತಾಪ ತಾಳಲಾಗದೆ ರೂಮಿಗೆ ಬಂದು ಮುಸುಕೆಳೆದು ಮಲಗಿಬಿಟ್ಟಿದ್ದಳು. ಕನ್ನಿಕಳ ಎದುರು ಕುಳಿತ ಮಲ್ಲಿಕಾ ಕ್ಷಣ ಹೊತ್ತು ಅವಳ ಮುಖವನ್ನೇ ದಿಟ್ಟಿಸಿದಳು. ಅವಳ ಮುಖದೊಳಗೆ ಮತ್ತೇನೋ ಕಂಡಂತಾಗಿ ಗಲಿಬಿಲಿಗೊಂಡಳು. ಹೃದಯ ಕಂಪಿಸಿತು. ಏನೇನೋ ನೆನೆದು ಕಣ್ತುಂಬಿ ಬಂದಿತ್ತು. ಆದರೆ ಹೀಗೆ ತಾನು ಕಣ್ಣೀರು ಹಾಕುವುದನ್ನು ಮತ್ತೆ ಯಾರಾದರೂ ನೋಡಿದರೆ ಎಂಬ ಭೀತಿ ಮೂಡಿ ಗಡಬಡಿಸಿ ಬಂದ ಕಣ್ಣೀರಿನ ಕೋಡಿಗೆ ರೆಪ್ಪೆಯ ತಡೆಯೊಡ್ಡಿ ಹಿಡಿದಿಟ್ಟು ನಿಲ್ಲಿಸಿದಳು. ಮುಖದಲ್ಲಿ ಸಹಜತೆಯ ಸೋಗು ಧರಿಸಿದಳು. ಅವಳಿಗೆ ಒಮ್ಮೆ ಕನ್ನಿಕಳನ್ನು ಅಪ್ಪಿ ಮುದ್ದಾಡಬೇಕು ಎಂಬ ಆಸೆಯಾಯಿತು. ಆದರೂ ಆಕೆ ಹಾಗೆ ಮಾಡುವಂತಿರಲಿಲ್ಲ. ತನ್ನ ಮನಸ್ಸಿನ ಆಸೆಯನ್ನು ಬಲವಂತದಿಂದ ಅದುಮಿಟ್ಟುಕೊಂಡು ಆ ಕ್ಷಣಕ್ಕೆ ಅಲ್ಲಿನ ತನ್ನ ಸ್ಥಾನಮಾನವನ್ನು ಗಮನದಲ್ಲಿ ತಂದುಕೊಂಡು ಗಂಭೀರವಾಗಿ ಕುಳಿತಳು. ಇಂಜೆಕ್ಷನ್ ತನ್ನ ಪ್ರಭಾವ ಬೀರಿದ್ದರಿಂದ ಕನ್ನಿಕಳ ಮೈ ಬೆವರಿ ಜ್ವರದ ತಾಪ ತುಸು ಇಳಿಮುಖವಾಗಿತ್ತು. ಒಮ್ಮೆ ಕಣ್ಣು ಬಿಟ್ಟು ಮಲ್ಲಿಕಳಡೆ ನೋಡಿದ ಕನ್ನಿಕಾ ಮತ್ತೆ ಸುಸ್ತಿನಿಂದ ಕಣ್ಮುಚ್ಚಿ ಮಲಗಿದಳು. ಅವಳ ಜ್ವರ ಸ್ವಲ್ಪ ಇಳಿದಿದ್ದು ಮಲ್ಲಿಕಳ ಮನಸ್ಸಿಗೆ ಸಮಾಧಾನ ತಂದಿತ್ತು. ಒಂದೇ ದಿನದಲ್ಲಿ ಅವಳ ಮುಖ ಬಾಡಿದ ಮಲ್ಲಿಗೆ ಹೂವಿನಂತಾಗಿತ್ತು. ತುಟಿಗಳು ಒಣಗಿ ಅರೆ ಬಿರಿದಿದ್ದವು. ಕನ್ನಿಕಳ ಮುಖದ ಮೇಲೆ ಮೆಲ್ಲನೆ ಕೈಯಿಂದ ನೆವರಿಸಿದಳು. ಅವಳ ಸ್ಪರ್ಶ ಹಿತವೆನಿಸಿತು. ಕನ್ನಿಕಳ ಬಳಿ ಬೇರೆ ಯಾರನ್ನಾದರೂ ಕೂರಿಸುವ ಬದಲು ಸ್ವಂತ ಮಲ್ಲಿಕಳೇ ಅವಳ ಬಳಿ ಕೂಳುತ್ತಿರುವುದು ಆಶ್ರಮದಲ್ಲಿರುವ ಪ್ರತಿಯೊಬ್ಬರ ಹುಬ್ಬು ಮೇಲೇರುವಂತೆ ಮಾಡಿತ್ತು. ಎಲ್ಲರ ಮನದಲ್ಲೂ ಒಂದೇ ಪ್ರಶ್ನಾರ್ಥಕ ಚಿಹ್ನೆ. ಆದರೂ ಯಾರೂ ಈ ವಿಷಯದ ಕುರಿತು ಅವಳ ಬಳಿ ಬಾಯಿ ಬಿಡಲಿಲ್ಲ. ಇವಳದೇನು ಅಂತ ಹೆಚ್ಚುಗಾರಿಕೆ ಎಂಬ ಭಾವ ಆಶ್ರಮದ ಮಿಕ್ಕ ಹುಡುಗಿಯರದಾಗಿತ್ತು. ರೂಮಿನ ಒಳಗೆ ಬಂದ ಆಶ್ರಮದ ಸಹಾಯಕಿ ಸುಮನಾ, ಮಲ್ಲಿಕಾ ಅಕ್ಕ, ನೀವು ಅಷ್ಟೊತ್ತಿನಿಂದ ಇಲ್ಲಿಯೇ ಕುಳಿತಿರುವಿರಿ, ಎದ್ದು ಹೋಗಿ ಮುಖ ತೊಳೆದು ಟೀ ಕುಡಿದು ಬರಬಾರ್ದಾ? ಅಲ್ಲಿಯವರೆಗೂ ನಾನಿಲ್ಲಿ ಇವಳ ಬಳಿ ಕೂತು ತಣ್ಣೀರು ಪಟ್ಟಿ ಬದಲಾಯಿಸುವೆ ಎಂದು ಕಾಳಜಿಪೂರಿತ ಆಕ್ಷೇಪಣೆಯ ಧ್ವನಿಯಲ್ಲಿ ಹೇಳಿದ್ಲು. ಸುಮನಲ ಮಾತಿಗೆ ಅಡ್ಡಡ್ಡ ತಲೆಯಾಡಿಸಿದ ಮಲ್ಲಿಕಾ, ಬೇಡ ಸುಮನ, ಇವಳ ಜ್ವರ ಪೂರ್ತಿ ಇಳಿಯುವವರೆಗೆ ನಾನಿಲ್ಲಿ ಇವಳ ಬಳಿಯೇ ಕೂತಿರುತ್ತೇನೆ. ನನ್ನ ಬಗ್ಗೆ ನೀನೇನೂ ಯೋಚನೆ ಮಾಡಬೇಡ. ಇವಳು ಎದ್ದು ಓಡಾಡುವ ಹಾಗಾದರೆ ಸಾಕು. ಈಗ ಎಷ್ಟೋ ವಾಸಿ, ಜ್ವರ ಸ್ವಲ್ಪ ಇಳಿದಿದೆ, ಆದರೂ ಇನ್ನೂ ಪೂರ್ತಿ ಕಣ್ಣು ಬಿಟ್ಟಿಲ್ಲ. ಒಮ್ಮೆ ಕಣ್ಣು ತೆರೆದರೆ ಸಾಕು, ನನಗೆ ಆಗ ಮನಸ್ಸಿಗೆ ನೆಮ್ಮದಿ ಎಂದಳು. ಮಲ್ಲಿಕಾ ಹೇಳುವುದನ್ನು ಕೇಳಿಸಿಕೊಂಡ ಸುಮನ ಸ್ವಲ್ಪ ಹೊತ್ತು ಅಲ್ಲೇ ನಿಂತಿದ್ದು ಕಡೆಗೆ ಇವಳನ್ನು ಇಲ್ಲಿಂದ ಏಳಿಸಲು ಅನ್ಯ ದಾರಿ ಇಲ್ಲದವಳಂತೆ ಹೊರಡಲು ಅನುವಾಗುತ್ತಾ, ಆಯ್ತಕ್ಕ, ನಿಮ್ಮಿಷ್ಟ, ಯಾರಾದರೂ ಹುಡುಗಿಯರ ಕೈಲಿ ಇಲ್ಲಿಗೆ ಟೀ ಕಲಿಸ್ತೀನಿ, ಕುಡೀರಿ. ನೀವು ಮಧ್ಯಾಹ್ನ ಊಟ ಮಾಡಿಲ್ಲ, ಇವಳಿಗೆ ಆರಾಮ ಇಲ್ಲ ಅಂತ ಕೇಳಿದ ಹಾಗೆ ಹೊರಟು ಬಂದ್ರಿ. ಭಾಳ ಹೊತ್ತು ಏನೂ ತಿನ್ನದೇ ಇದ್ದರೆ ತಲೆನೋವು ಬರುತ್ತೆ, ಸುಸ್ತಾಗುತ್ತೆ, ಆಮೇಲೆ ನೀವು ಹುಷಾರು ತಪ್ತೀರಾ. ಅದಕ್ಕೆ ಇಲ್ಲಿಗೆ ಟೀ ಕಳಿಸ್ತೀನಿ, ನೀವು ಕುಡಿಯೋದೇ ಇರಬೇಡಿ ಎಂದು ಒತ್ತಾಯಿಸಿದಳು. ಯಾರಿಗೆ ಯಾರು ಎರವಿನ ಸಂಸಾರ ಎನ್ನೋ ಹಾಗೆ ಇಲ್ಲಿ ಯಾರು ಯಾರಿಗೂ ಸಂಬಂಧವಿಲ್ಲ. ಆದರೂ ಒಬ್ಬರಿಗೊಬ್ಬರು ತಾವೇ ಇಲ್ಲಿರುವ ನಾವೆಲ್ಲರೂ ಒಂದೇ ದೋಣಿಯ ಪಯಣಿಗರು ಎನ್ನುವ ಕಹಿ ಸತ್ಯದಿಂದ ಮಲ್ಲಿಕಳ ಮನಸ್ಸು ನೊಂದಿತ್ತು. ಸುಮನಲ ಮಾತಿಗೆ ಆಗಲಿ ಎಂಬಂತೆ ತಲೆ ಆಡಿಸಿದ್ಲು. ಮಲ್ಲಿಕಳ ವರ್ತನೆ ಸುಮನಲಿಗೆ ವಿಚಿತ್ರವೆನಿಸಿತು. ಆದರೂ ಒಬ್ಬೊಬ್ಬರ ಮೇಲೆ ಒಂದೊಂದು ಥರದ ಒಲವು. ಅವರಲ್ಲಿ ಯಾರನ್ನೋ ಕಂಡಂತಾಗಿ ಅವರ ಬಗ್ಗೆ ಸ್ವಲ್ಪ ಹೆಚ್ಚು ಪ್ರೀತಿ ಒಲವು ಮೂಡಬಹುದು ಅಷ್ಟೇ. ಅನ್ಯತಾ ಯೋಚಿಸುವುದೇಕೆ ಎಂದುಕೊಂಡ ಸುಮನ ಅಲ್ಲಿಂದ ಸರಿದು ಹೋದಳು. ಸ್ವಲ್ಪ ಹೊತ್ತಿನಲ್ಲಿ ಆಶ್ರಮದ ಹುಡುಗಿಯರಾದ ಧೃತಿ, ಶ್ರುತಿ, ಕೃತಿ ಮಲ್ಲಿಕಳಿಗಾಗಿ ಒಂದು ಪ್ಲೇಟ್ನಲ್ಲಿ ಆಲೂಗಡ್ಡೆ ಬಜ್ಜಿ ಮತ್ತು ಫ್ಲಾಸ್ಕ್ನಲ್ಲಿ ಚಹಾ ತೆಗೆದುಕೊಂಡು ಬಂದರು. ಅದನ್ನಲ್ಲಿರುವ ಟೀಪಾಯ್ ಮೇಲಿಡುತ್ತಾ, ಅಕ್ಕ ಟೀ ಎಂದರು. ಕನ್ನಿಕಳನ್ನು ತದೇಕ ಚಿತ್ತದಿಂದ ನೋಡುತ್ತಿದ್ದ ಮಲ್ಲಿಕಾ ಆ ಹುಡುಗಿಯರನ್ನು ನೋಡದೆ ಅಲ್ಲೇ ಇಡಿ ಎಂದು ಹೇಳಿದ್ಲು. 3 ಹುಡುಗಿಯರ ಕಂಗಳಲ್ಲೂ ಕುತೂಹಲ ಹೆಣುಕುತ್ತಿತ್ತು.
ಈ ಮೂವರು ಕನ್ನಿಗಳಿಗಿಂತ 3-4 ವರ್ಷ ದೊಡ್ಡವರು. ಅವರು ಕೂಡ ಹೆಣ್ಣು ಮಗು ಎಂದು ಹೆತ್ತವರ ತಿರಸ್ಕಾರ ಮತ್ತು ಅನೈತಿಕ ಸಂಬಂಧದಿಂದ ಹುಟ್ಟಿದವರು ಎಂಬ ಕಾರಣಕ್ಕಾಗಿ ತಮ್ಮವರಿಂದಲೇ ತಿಪ್ಪೆಗುಂಡಿ, ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್ಗಳಲ್ಲಿ ಎಸೆಯಲ್ಪಟ್ಟ ಅದೃಷ್ಟವಶಾತ್ ನಾಯಿನರಿಗಳಿಗೆ ಆಹಾರವಾಗುವ ಮುನ್ನವೇ ಹೇಗೋ ಮನುಷ್ಯರ ಕಣ್ಣಿಗೆ ಬಿದ್ದು ಬದುಕುಳಿದು ಆಶ್ರಮ ಸೇರಿದವರು. ಸಾಮಾನ್ಯವಾಗಿ ಆಶ್ರಮದಲ್ಲಿರುವ ಪ್ರತಿಯೊಬ್ಬರ ಹಣೆಬರಹವು ಹೆಚ್ಚು ಕಡಿಮೆ ಒಂದೇ ರೀತಿಯದಾಗಿತ್ತು. ತಾವು ಟೀ ತಂದಿಟ್ಟರೂ ಕೂಡ ಮಲ್ಲಿಕಾ ಅದನ್ನು ಕುಡಿಯದೆ ಹಾಗೆಯೇ ಕುಳಿತಿರುವುದನ್ನು ಕಂಡು ಅವಳನ್ನು ಪುನಃ ಎಚ್ಚರಿಸುವಂತೆ ಹುಡುಗಿಯರು ದನಿ ಎತ್ತರಿಸಿ ಅಕ್ಕ ಟೀ ಎಂದರು. ಮತ್ತೆ ಹೊಕ್ಕರುಳಿನಲ್ಲಿ ಹುಡುಗಿಯರ ಮನದಲ್ಲಿ ನಡೆಯುತ್ತಿರಬಹುದಾದ ದ್ವಂದ್ವವನ್ನು ಮಲ್ಲಿಕಾ ಊಹಿಸಬಲ್ಲಳು. ಆ ಹುಡುಗಿಯರು ಹೆಚ್ಚು ಹೊತ್ತು ಅಲ್ಲಿ ನಿಲ್ಲುವುದು ಅವಳಿಗೆ ಬೇಕಾಗಿರಲಿಲ್ಲ. ಮಲ್ಲಿಕಾ ಹುಡುಗಿಯರ ಕಡೆ ನೋಡದೆ ಆಯಿತು ನಾನು ಕುಡಿತೀನಿ, ನೀವು ಹೋಗಿ ಎಂದಳು. ಧೃತಿ, ಶ್ರುತಿ, ಕೃತಿ ಮೂವರು ತಮ್ಮೊಳಗೆ ಗುಸುಗುಸು ಪಿಸುಪಿಸು ಮಾತನಾಡುತ್ತಾ ನೋಡಿದ್ರೇನೆ ಅಕ್ಕ ನಮ್ಮ ಕಡೆ ತಿರುಗಿ ಕೂಡ ನೋಡಲಿಲ್ಲ. ಕನ್ನಿಗಳ ಮೇಲೆ ಅವರಿಗೆ ಅಷ್ಟು ಚಿಂತೆ ಕಾಳಜಿ. ಹೌದು ಕಣೆ, ನಮ್ಮಲ್ಲಿ ಯಾರಿಗಾದರೂ ಎಷ್ಟೋ ಸಲ ಜ್ವರ ಬಂದು ಮತ್ತೊಂದು ಆಗಿಯೋ ಮಲಗಿದಾಗ ಒಂದ್ಸರಿಯೂ ಅಕ್ಕ ಹೀಗೆ ನಮ್ಮ ಪಕ್ಕ ಬಂದು ಕುಳಿತಿಲ್ಲ. ಮೊನ್ನೆ ತಾನೇ ರಮ್ಯಾಗೂ ಹೀಗೆ ಜ್ವರ ಬಂದು ಮಲಗಿದ್ಲು. ಕಣೆ, ಅದಕ್ಕೂ ಮೊದಲು ರಮ್ಯಾ, ಶಾರದಾ, ಅಖಿಲ ಇವರೆಲ್ಲರಿಗೂ ಜ್ವರ ಬಂದಿತ್ತು. ಇದು ವೈರಲ್ ಫೀವರ್ ಅಂತ ಡಾಕ್ಟ್ರು ಹೇಳಿಲ್ವಾ? ಫೀವರ್ ಅಂದರೆ ಒಬ್ಬರಿಂದ ಒಬ್ಬರಿಗೆ ಬರುತ್ತಪ್ಪ. ಆವಾಗೆಲ್ಲ ಅಕ್ಕ ಕುಳಿತಿದ್ರಾ? ಕೃತಿ ಇನ್ನಿಬ್ಬರ ಬಳಿ ವರದಿ ಒಪ್ಪಿಸಿದಳು. ಅದಕ್ಕೆ ಶ್ರುತಿ, ಅಲ್ವೇ ಅಕ್ಕಂಗೆ ಇವಳ ಮೇಲೆ ಅದೇನು ಪ್ರೀತಿನೋ ಕಾಣೆ. ಅವಳ ಕೂದಲು ಕೊಂಕಿದ್ರು ಕೂಡ ಅಕ್ಕ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಗಾಬರಿ ಬೀಳ್ತಾರೆ ಎಂದಳು. ನನಗೆ ಒಂದೊಂದು ಸಲ ಅವಳು ನಮ್ಮ ಹಾಗೆ ಅನಾಥಳೋ ಹೌದೋ ಅಲ್ವೋ ಅನಿಸುತ್ತೆ. ಈ ಅನುಮಾನ ಕೇಳಬೇಕೆಂದರೆ ನಾವು ಯಾರ ಬಳಿ ಕೇಳಬೇಕು ಅಂತ ಗೊತ್ತಾಗ್ತಿಲ್ಲ ಕಣೆ ಎಂದಳು ಕೃತಿ. ಅಯ್ಯೋ, ಯಾರಿಗೋ ಯಾಕೆ ಕೇಳಬೇಕು? ಇದೆಲ್ಲ ತಲೆಗೆ ಹಾಕಿಕೊಳ್ಳದೆ ನಮ್ಮ ಪಾಡಿಗೆ ನಾವು ನೆಮ್ಮದಿಯಾಗಿರೋಣ. ಇಲ್ಲಿ ನಮಗೇನು ಕೊರತೆ ಆಗಿರೋದು? ನಾವೇನು ಈಗ ಏನೋ ಅರಿಯದಷ್ಟು ಚಿಕ್ಕ ಮಕ್ಕಳಲ್ಲ. ನಾವು ನಮ್ಮ ಹೆತ್ತವರಿಂದಲೇ ಬೀದಿಗೆ ಎಸೆಯಲ್ಪಟ್ಟವರು. ಹೆತ್ತವರ ಪ್ರೀತಿ ಅಂದರೆ ಏನೆಂದೇ ನಮಗೆ ಗೊತ್ತಿಲ್ಲ. ಇನ್ನು ಬೇರೆಯವರನ್ನು ನೋಡಿ ಹೊಟ್ಟೆಗಿಚ್ಚು ಪಡೋದ್ರಲ್ಲಿ ಏನಿದೆ? ಅಕ್ಕ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ಅಂದಮೇಲೆ ಇಲ್ಲದ ಯೋಚನೆ ನಾವ್ಯಾಕೆ ನಮ್ಮ ತಲೆ ಮೇಲೆ ಹಾಕ್ಕೊಳ್ಬೇಕು ಅಲ್ವಾ ಎಂದೆಲ್ಲರಿಗಿಂತ ಸ್ವಲ್ಪ ದೊಡ್ಡವಳಾದ ಧೃತಿ ಹೇಳಿದ್ಲು. ಹೌದು, ತಮ್ಮ ಮೇಲಿನ ಪ್ರೀತಿಗೆ ಯಾವ ಕೊರತೆಯೂ ಇಲ್ಲ ಎಂದು ಮೂವರು ತಮ್ಮೊಳಗೆ ತಾವೇ ನಿರ್ಧರಿಸಿಕೊಂಡ ಹುಡುಗಿಯರು ಅಲ್ಲಿಂದ ಹೊರಟು ಹೋದರು. ಆ ಹುಡುಗಿಯರು ಅದೆಷ್ಟೋ ಪಿಸುಧ್ವನಿಯಲ್ಲಿ ಮಾತನಾಡಿದ್ದರೂ ಸಹ ಅವರಾಡುವ ಮಾತುಗಳು ಮಲ್ಲಿಕಳ ಕಿವಿಗೆ ಕೇಳಿಸಿದವು. ಆ ಕ್ಷಣಕ್ಕೆ ಅವಳ ಕಣ್ತುಂಬಿ ಬಂದಿಚ್ಚೆ, ಈ ಹುಡುಗಿಯರು ಕೂಡ ನನ್ನನ್ನು ಸಂಶಯಿಸುತ್ತಾರಲ್ಲ ಎಂದು ನೆನೆಸಿ ಅವಳ ಮನಸ್ಸಿಗೆ ಬೇಸರವಾಯಿತು. ಯಾವುದೋ ಹಳೆಯ ನೆನಪು ಮರುಕಳಿಸಿ ಎದೆಯಲ್ಲಿ ಹಿಂಡಿದಂತಾಯಿತು. ಬೇಡ ಎಂದುಕೊಂಡಷ್ಟು ಅದೇ ಹಳೆಯ ನೆನಪುಗಳು ಅವಳನ್ನು ಕಾಡಿ ಕಣ್ಣೀರಾಗಿ ಹರಿದು ಅವಳ ಕೆನ್ನೆ ತೋಯಿಸಿತು. ತನಗೆ ಒದಗಿರುವ ಇಂಥ ದುಸ್ಥಿತಿಗೆ ಮತ್ತಷ್ಟು ಅಳು ಒತ್ತರಿಸಿ ಬಂದಿತ್ತು. ತನ್ನ ಅಸಹಾಯಕ ಪರಿಸ್ಥಿತಿಗೆ ತನ್ನನ್ನು ತಾನೇ ಅಳೆದುಕೊಂಡಳು. ತನ್ನ ಈಗಿನ ಪರಿಸ್ಥಿತಿ ಮತ್ತು ಸಂದರ್ಭ ನುಂಗಲು ಆಗದ, ಹುಗಿಯಲು ಆಗದ ಬಿಸಿ ತುಪ್ಪದಂತಾಗಿದೆ ಎನಿಸಿತು. ನನ್ನ ಇಂದಿನ ಸ್ಥಿತಿಗೆ ಸ್ವಂತ ನಾನೇ ಹೊಣೆ, ಬೇರೆ ಯಾರನ್ನು ದೂಷಿಸುವ ಆಗಿಲ್ಲ ಎನ್ನುವ ನೋವು ಆಕೆಯನ್ನು ಮತ್ತಷ್ಟು ಕಾಡಿತು. ಹಾಗೆ ನೋಡಿದರೆ ಈ ಆಶ್ರಮದಲ್ಲಿ ಇರುವವರೆಲ್ಲ ಒಂದೇ ಹಡಗಿನಲ್ಲಿರುವ ಸಹಪಯಣಿಗರಂತೆ. ಇಲ್ಲಿ ಯಾವುದೇ ಥರದ ಮುಚ್ಚುಮರೆ, ಮೇಲು ಕೀಳು, ಜಾತಿ, ಮತ ಎಂಬುದು ಯಾವುದಕ್ಕೂ ಅವಕಾಶವಿಲ್ಲ. ಯಾರಲ್ಲೂ ಯಾವ ವಿಧವಾದ ಭೇದ ಭಾವವೂ ಇರಲಿಲ್ಲ. ಆದರೆ ಕಳೆದು ಹೋದ ನನ್ನ ವೈಯಕ್ತಿಕ ಜೀವನದ ಕಹಿ ಘಟನೆಯನ್ನು ನಾನು ಇವರೊಂದಿಗೆ ಹಂಚಿಕೊಳ್ಳಲು ಮಾತ್ರ ಸಾಧ್ಯವಿಲ್ಲ. ಆದರೆ ಇಲ್ಲಿರುವ ಯಾವ ಮಗುವಿಗೂ ನನ್ನಿಂದ ಯಾವ ರೀತಿಯ ಅನ್ಯಾಯವೂ ಆಗಿಲ್ಲ ಎಂಬುದನ್ನು ನಾನು ಎದೆ ತಟ್ಟಿಕೊಂಡು ಹೇಳಬಲ್ಲೆ. ಇಲ್ಲಿಗೆ ಬಂದ 9 ವರ್ಷಗಳಲ್ಲಿ ನನ್ನಲ್ಲಿರುವ ಮಾತ್ರ ವಾತ್ಸಲ್ಯವನ್ನು ಪ್ರತಿ ಮಗುವಿನ ಮೇಲೂ ಸಮಾನಾಗಿ ಹಂಚಿರುವೆ ಎಂದು ಎದೆ ತಟ್ಟಿ ಹೇಳಬಲ್ಲೆ. ಅದರ ಬಗ್ಗೆ 2 ಮಾತಿಲ್ಲ. ಮಕ್ಕಳ ಮನಸ್ಸಿನಲ್ಲೂ ಆ ಭಾವನೆ ಬಂದಿದೆ ಅಂದ ಮೇಲೆ ನನಗೆ ಅಷ್ಟು ಸಾಕಲ್ಲವೇ? ಆದರೆ ಕನ್ನಿಕಳ ಮೇಲಿನ ಸೆಳೆತವೇ ಬೇರೆ ಬಗೆಯದು. ಕಳೆದು ಹೋದ ನನ್ನ ಬದುಕು ಅದು ನನ್ನದು ಮಾತ್ರ. ನನ್ನ ಗತ ಜೀವನದ ಕೊಂಡಿ ಅವಳು. ನಾನು ಅವಳಿಗೆ ಮಾಡಿರುವ ಅನ್ಯಾಯವನ್ನು ಸರಿಪಡಿಸಿಕೊಳ್ಳುವ ದಾರಿ ಇದೊಂದೇ. 9 ವರ್ಷಗಳ ಹಿಂದೆ ಜಮುನಾ ದೀದಿಗೆ ಮಾತ್ರ ನನ್ನ ಗತ ಜೀವನದ ಗುಟ್ಟು ತಿಳಿದಿತ್ತು. ಅವರು ತಿರಿ ಹೋದ ಮೇಲೆ ಆ ಒಂದು ಗುಟ್ಟ ನನ್ನಲ್ಲಿ ಅಡಗಿ ಕುಳಿತಿದೆ. ನಾನು ಅದನ್ನು ಯಾರ ಮುಂದೆಯೂ ಹಂಚಿಕೊಳ್ಳಲಿಲ್ಲ. ಅದೇ ಇಂದು ನನ್ನೆದೆಯಲ್ಲಿ ಅಗ್ನಿ ಪರ್ವತದಂತೆ ಬೆಳೆದು ಒಳಗೊಳಗೆ ದಹಿಸುತ್ತಿದೆ. ಕಳೆದು ಹೋದ ಹಳೆಯ ನೆನಪುಗಳು ಮಲ್ಲಿಕಳನ್ನು ಹಿಂಡುತ್ತಾ ಕಾಡುತ್ತಾ ಹಾಗೆ ಸುತ್ತುವರಿದವು. ಮಲ್ಲಿಕಾ ಆ ನೆನಪುಗಳೊಳಗೆ ಜಾರಿದಳು. ಮಲ್ಲಿಕಾ ತಾಯಿ ತಂದೆಗೆ ಒಬ್ಬಳೇ ಮಗಳು. ತಂದೆ ಗೌರ್ಮೆಂಟ್ ಫ್ಯಾಕ್ಟರಿಯೊಂದರಲ್ಲಿ ಸೂಪರ್ವೈಸರ್ ಆಗಿದ್ದರು. ತಾಯಿ ಗೃಹಿಣಿ. ಜೀವನ ಹೇಗೋ ಸುಗಮವಾಗಿ ನಡೆದುಕೊಂಡು ಹೋಗುತ್ತಿತ್ತು. ಆದರೆ ಇವರಿಬ್ಬರ ಜೀವನದಲ್ಲಿ ಶನಿಯೊಂದು ಒಕ್ಕರಿಸಿದ ಹಾಗೆ ಇವಳಿಗೆ ತಿಳುವಳಿಕೆ ಬರೋ ಮೊದಲೇ ತಾಯಿ ತಂದೆ ಇಬ್ಬರು ಬೇರೆ ಬೇರೆ ಆಗಿದ್ದರು. ಮಲ್ಲಿಕಳ ತಂದೆ ತನ್ನ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುವ ಹೆಂಗಸಿನೊಂದಿಗೆ ಸ್ನೇಹ ಬೆಳೆಸಿ ಕೈ ಹಿಡಿದ ಆಕೆಯನ್ನು ಬಿಟ್ಟು ಆಕೆಯನ್ನು ಮದುವೆಯಾಗಿದ್ದ. ಅಲ್ಲಿಗೆ ಅಪ್ಪ ಅಮ್ಮನ ಸಂಬಂಧ ಮುರಿದು ಬಿತ್ತಿದ್ದು.
ಮಲ್ಲಿಕಾ ತಂದೆಯ ಪ್ರೀತಿಯ ನೆರಳು ಇಲ್ಲದೆ ಸಿಂಗಲ್ ಪ್ಯಾರೆಂಟ್ ಆದ ತಾಯಿಯ ಆಶ್ರಯದಲ್ಲಿ ಬೆಳೆದಳು. ಮಲ್ಲಿಕಳ ತಂದೆ ಸುಹೃದ್ರೂಪಿಯಾಗಿದ್ದ. ಅವಳು ತಂದೆಯ ರೂಪ, ತಾಯಿಯ ಗುಣ ಹೊಂದಿದ್ಲು. ಮಲ್ಲಿಕಳ ತಾಯಿ ಚಂದ್ರಿಕಾ ಮಗಳನ್ನು ಕಟ್ಟುನಿಟ್ಟಿನಲ್ಲಿ ಬೆಳೆಸಿದ್ಲು. ಮಲ್ಲಿಕಾ ಕೂಡ ತಾಯಿ ಹಾಕಿದ ಗೆರೆ ದಾಟಿ ನಡೆಯುತ್ತಿರಲಿಲ್ಲ. ಚಂದ್ರಿಕಾ ಗಂಡ ಬಿಟ್ಟು ಹೋದ ಮೇಲೆ ಮನೆಗೆಲಸ ಮಾಡಿ ಮಗಳನ್ನು ಕಷ್ಟಪಟ್ಟು ಓದಿಸಿದಳು. SLCಯಲ್ಲಿ ಉತ್ತಮ ಅಂಕ ಪಡೆದು ಪಾಸಾದ ಮಲ್ಲಿಕಾ ಕಾಲೇಜ್ ಮೆಟ್ಟಲು ಏರಿದ್ಲು. ತಾನು ತುಂಬ ಓದಿ ದೊಡ್ಡ ಹುದ್ದೆಗೇರು ಉತ್ತಮ ಭವಿಷ್ಯದ ಬಗ್ಗೆ ರಂಗುರಂಗಿನ ಕನಸು ಕಂಡಿದ್ದ ಮಲ್ಲಿಕಾ ಅಂದು ಅದೊಂದು ತಪ್ಪು ಮಾಡದೆ ಹೋಗಿದ್ರೆ ಇವತ್ತು IPS IAS ಅಧಿಕಾರಿಯಾಗಿ ಮೆರೆಯುತ್ತಿದ್ಲು. ತಾನೊಂದು ಬಗೆದರೆ ದೈವ ಬೇರೊಂದು ಬಗೆದಿತ್ತು. ಅದುವರೆಗೂ ಸರ್ಕಾರಿ ಶಾಲೆಯಲ್ಲಿ ಓದಿದ ಮಗಳನ್ನು ಪ್ರೈವೇಟ್ ಕಾಲೇಜ್ಗೆ ಸೇರಿಸುವುದು ಚಂದ್ರಿಕಳಿಗೆ ಸುತರಾಮ್ ಇಷ್ಟವಿರಲಿಲ್ಲ. ಆದರೆ ಆಕೆ ಕೆಲಸ ಮಾಡುವ ಮನೆ ಯಜಮಾನರಾದ ಗಣೇಶರಾಯರು ಮಲ್ಲಿಕಾ SLCಯಲ್ಲಿ ಗಳಿಸಿದ ಅಂಕಗಳನ್ನು ನೋಡಿ, ಚಂದ್ರಿಕಾ, ನಿನ್ನ ಮಗಳು SLCಯಲ್ಲಿ ಒಳ್ಳೆ ಮಾರ್ಕ್ಸ್ಗಳನ್ನು ಪಡೆದಿದ್ದಾಳೆ, ಅವಳನ್ನು ಒಂದೊಳ್ಳೆ ಕಾಲೇಜ್ಗೆ ಸೇರಿಸು ಎಂದು ಹೇಳಿದ್ದಲ್ಲದೆ ತಾನೇ ಅವಳಿಗೆ ಸೀಟು ಕೊಡಿಸುವುದಾಗಿ ವಾಗ್ದಾನವನ್ನು ನೀಡಿದರು. ಚಂದ್ರಿಕಳಿಗೆ ದ್ವಂದ್ವ. ಯಜಮಾನರು ಮಲ್ಲಿಕಳನ್ನು ಒಳ್ಳೆಯ ಕಾಲೇಜಿನಲ್ಲಿ ಸೇರಿಸು ಎಂದಲ್ಲದೆ ಅವಳಿಗೆ ತಾವೇ ತಮ್ಮ ವಶೀಲಿಯಿಂದ ಸೀಟು ಕೊಡಿಸುವುದಾಗಿ ಹೇಳಿದ್ದಾರೆ. ಆದರೆ ಯಜಮಾನರೇನು ಮಲ್ಲಿಕಳಿಗೆ ಸೀಟು ಕೊಡಿಸಬಹುದು, ಆದರೆ ಅಷ್ಟಾದರೆ ಮುಗಿಯಿತೆ. ಅಲ್ಲಿ ಓದುವ ಮಕ್ಕಳೆಲ್ಲ ಸ್ಥಿತಿವಂತ ಶ್ರೀಮಂತ ಮನೆಯ ಮಕ್ಕಳಾಗಿರುತ್ತಾರೆ. ಆದರೆ ನಾವು ಇನ್ನೊಬ್ಬರ ಬಳಿ ಹೊರೆದು ತಿಂದು ಬದುಕುವವರು. 2 ಹೊತ್ತಿನ ಹೊಟ್ಟೆಗಷ್ಟೇ ಅದು ಸರಿ ಹೋಗ್ತದೆ. ಕಾಲೇಜ್ ಸೇರಿದ ಮೇಲೆ ಅಲ್ಲಿಗೆ ಎಲ್ಲವೂ ಮುಗಿದು ಬಿಡುವುದಿಲ್ಲ. ಓದಲು ಪುಸ್ತಕ ಬೇಕು, ಹಾಕಲು ಒಳ್ಳೊಳ್ಳೆ ಬಟ್ಟೆ ಬರೆಗಳು ಮತ್ತು ಅದು ಇದು ಅಂತ ಏನೆಲ್ಲ ಖರ್ಚಿರುತ್ತೆ. ಅದಕ್ಕೆಲ್ಲ ಬೇಕಾಗುವ ದುಡ್ಡನ್ನು ಹೇಗೆ ಹೊಂದಿಸುವುದು? ಎಲ್ಲದಕ್ಕೂ ಯಜಮಾನರ ಮುಂದೆ ಕೈಯೊಡ್ಡಲಂತೂ ಸಾಧ್ಯವೇ ಇಲ್ಲ. ಆದರೆ ಸರ್ಕಾರಿ ಕಾಲೇಜುಗಳಲ್ಲಿ ಎಲ್ಲ ತಮ್ಮಂಥ ಬಡವರ ಮಕ್ಕಳೇ ಕಲಿಯುವರು. ಆಗ ಅಷ್ಟೊಂದು ಖರ್ಚು ಇರುವುದಿಲ್ಲ, ಜಾಸ್ತಿ ದುಡ್ಡಿನ ಅವಶ್ಯಕತೆಯೂ ಇರುವುದಿಲ್ಲ. ಈಗ ಸರ್ಕಾರಿ ಶಾಲೆಯಲ್ಲಿ ಓದಿಯೇ ಇಷ್ಟೊಳ್ಳೆ ಅಂಕ ತೆಗೆದಿದ್ದಾಳೆ, ಹಾಗೆಯೇ ಮುಂದೆಯೂ ತೆಗಿತಾಳೆ. ಓದಬೇಕೆಂಬ ಇಚ್ಛೆ ಇರುವವರು ಎಲ್ಲಿ ಓದುವುದಿದ್ದರೂ ಅವರು ಚೆನ್ನಾಗೇ ಓದುವರು ಎಂದೆಲ್ಲ ಯೋಚಿಸಿದಳು. ಹಾಗೆಂದು ತನ್ನ ಅನಿಸಿಕೆ ಮನದಾಳವನ್ನು ಮಗಳ ಮುಂದೆ ಅರುಹಿದಳು. ಆದರೆ ಮಲ್ಲಿಕಾ ತಾಯಿಯ ಮಾತು ಕೇಳುವ ಸ್ಥಿತಿಯಲ್ಲೇ ಇರಲಿಲ್ಲ. ಅವಳ ಮನಸ್ಸು ಲಗಾಮಿಲ್ಲದ ಕುದುರೆಯಾಗಿ ದೊಡ್ಡ ಕಾಲೇಜಿನಲ್ಲಿ ಕಲಿಯುವ ಕನಸು ಕಾಣ್ತಾ ಕುಣಿದಾಡುತ್ತಿತ್ತು. ಅಮ್ಮ, ಸ್ಕೂಲ್ ಹೇಗೋ ಗೌರ್ಮೆಂಟ್ ಸ್ಕೂಲ್ ಆಗೋಯ್ತು, ಈಗ ಒಳ್ಳೆ ಕಾಲೇಜಿನಲ್ಲಿ ಸೀಟ್ ಸಿಗ್ತಿರುವಾಗ ಯಾಕೆ ಬೇಡವೆಂದು ಅಡ್ಡಕಾಲು ಹಾಕ್ತೆ? ಅಮ್ಮ, ನನಗೆ ಚೆನ್ನಾಗಿ ಓದಿ ದೊಡ್ಡ ಹುದ್ದೆಗೆ ಸೇರಿ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಎನ್ನುವ ಆಸೆ ಇದೆ. ರಾಯರ ಮಕ್ಕಳಾದ ಪಾಲ್ಗುನಿ ಮತ್ತು ತ್ರಿವೇಣಿ ಅಕ್ಕಂದಿರಾಗೆ ಒಳ್ಳೊಳ್ಳೆ ಬಟ್ಟೆಗಳನ್ನು ಧರಿಸಬೇಕು, ದೊಡ್ಡ ಕಾರು ಕೊಂಡು ಸುತ್ತಾಡಬೇಕು ಅಂತ ಏನೇನೋ ಹೊಂಗನಸು ಇದೆ ಅಮ್ಮ. ಪ್ಲೀಸ್, ನನ್ನ ಆಸೆಗೆ ತಣ್ಣೀರೆರಚಬೇಡ ಎಂದು ಗೋಗರಿದಳು. ತಾಯಿ ಯಾವುದಕ್ಕೂ ಒಪ್ಪದೇ ಇದ್ದಾಗ ಉಪವಾಸ ಸತ್ಯಾಗ್ರಹ ಹೂಡಿ ಅಂತೂ ಇಂತೂ ತಾಯಿಯನ್ನು ಒಪ್ಪಿಸುವುದರಲ್ಲಿ ಯಶಸ್ವಿಯಾದಳು. ಕೊಟ್ಟ ಮಾತಿನಂತೆ ಗಣೇಶರಾಯರು ತಮ್ಮ ವಶೀಲಿ ಉಪಯೋಗಿಸಿ ಮಲ್ಲಿಕಳಿಗೆ ಒಂದು ಒಳ್ಳೆಯ ಪ್ರೈವೇಟ್ ಕಾಲೇಜಿನಲ್ಲಿ ಸೀಟು ಕೊಡಿಸಿದರು. ಕಾಲೇಜ್ ಸೇರಿದ ಸ್ವಲ್ಪ ದಿನಗಳಲ್ಲೇ ಓದು ಅವಳಿಗೆ ಕಷ್ಟವೆನಿಸತೊಡಗಿತು. ಎಲ್ಲವನ್ನೂ ಇಂಗ್ಲೀಷ್ನಲ್ಲೇ ಹೇಳುತ್ತಿದ್ದರಿಂದ ಅವಳಿಗೆ ಸ್ವಲ್ಪವೂ ಅರ್ಥವಾಗುತ್ತಿರಲಿಲ್ಲ. ಇಂಗ್ಲೀಷ್ ಇವಳ ಪಾಲಿಗೆ ಕಬ್ಬಿಣದ ಕಡಲೆಯಂತಾಗಿತ್ತು. ಪ್ರೈವೇಟ್ ಕಾಲೇಜ್ ಸೇರಿ ತಪ್ಪು ಮಾಡಿದೆನೇನೋ ಎಂದು ತನ್ನನ್ನು ತಾನೇ ಅಳಿದುಕೊಂಡಳು ಮಲ್ಲಿಕಾ. ಓದಿನಲ್ಲಿ ಮೊದಲಿರುವ ಹುರುಪು ಉಳಿಯದೆ ಆಸಕ್ತಿ ಕ್ಷೀಣಿಸತೊಡಗಿತು. ಅಮ್ಮನ ಮುಂದೆ ಹೇಳಿಕೊಳ್ಳಲಾರದಾದಳು. ಇದು ನೀನೇ ತಂದುಕೊಂಡ ಗತಿ, ಅನುಭವಿಸು. ಯಾಕೆ ಅದೇ ಸರ್ಕಾರಿ ಶಾಲೆಯಲ್ಲಿ ಓದಿ ಒಳ್ಳೆಯ ಅಂಕ ತೆಗೆದಿರಲಿಲ್ಲವೇ? ಅಲ್ಲಿ ಓದಿ ಅಷ್ಟು ಮಾರ್ಕ್ಸ್ ಪಡೆದಿದ್ದಕ್ಕೆ ತಾನೇ ನಿನಗೆ ಪ್ರೈವೇಟ್ ಕಾಲೇಜಿನಲ್ಲಿ ಓದುವ ಆಸೆ ಹೊತ್ತಿದ್ದು. ನೀನು ಚೆನ್ನಾಗಿ ಮಾರ್ಕ್ಸ್ ತೆಗೆಯದೆ ಹೋಗಿದ್ರೆ ಆಗ ನೀನು ಸರ್ಕಾರಿ ಕಾಲೇಜ್ ಗತಿಯಾಗಿರ್ತಿತ್ತು. ಓದುವ ಮಕ್ಕಳು ಎಲ್ಲಾದರೂ ಓದುತ್ತಾರೆ ಎಂದೆಲ್ಲ ಅಂದು ಅಮ್ಮ ಬೈಯುವವಳೆ ಎಂದು ಹೆದರಿ ಸುಮ್ಮನಿದ್ದಳು. ದೀಪಕ್ ಅದೇ ಕಾಲೇಜಿನಲ್ಲಿ ಓದುತ್ತಿದ್ದ ಶ್ರೀಮಂತ ಮನೆತನದ ಸುಹೃದ್ರೂಪಿ ಯುವಕ. ಅವನ ತಂದೆ ಊರಿನ ಹೆಸರಾಂತ ಉದ್ಯಮಿ. ಭಾರಿ ಕುಳ. ದೀಪಕ್ ಒಂದು ದುಂಬಿಯ ಹಾಗೆ. ಅವನ ಹಿಂದೆ ಮುಂದೆ ಸದಾ ಬಣ್ಣದ ಚಿಟ್ಟೆಗಳು ಸುಳಿದಾಡುತ್ತಿದ್ದವು. ಅದರಲ್ಲೂ ಕಾಲೇಜ್ಗೆ ಬರುವ ಹೊಸ ಹೊಸ ಹುಡುಗಿಯರ ಸಹವಾಸ ಬೆಳೆಸುವುದು ಅವನ ಅನೇಕ ಸ್ವಪ್ರತಿಷ್ಠೆಗಳಲ್ಲಿ ಇದು ಒಂದಾಗಿತ್ತು. ಈಗ ಅವನ ಕಣ್ಣು ಸೌಂದರ್ಯದ ಕನಿಯಂತಿರುವ ಮಲ್ಲಿಕಳ ಮೇಲೆ ಬಿದ್ದಿತ್ತು. ಅವಳು ತೀರಾ ಬಡವರ ಮನೆ ಹುಡುಗಿ ಎಂದು ತಿಳಿದಿತ್ತು. ಆದರೆ ಕೆಲವು ದಿನಗಳ ಮೋಜಿನ ಆಟಕ್ಕೆ ಯಾರಾದರೇನು ಎಂಬ ಉಡಫೆ. ಆದರೆ ಬಡವರ ಮನೆ ಹುಡುಗಿಯರು ಸುಲಭವಾಗಿ ಗಾಲಕ್ಕೆ ಬೀಳಲಾರರು. ಅವರಿಗೆ ತಮ್ಮ ಬಡತನದ ಬಗ್ಗೆ ಸ್ವಾಭಿಮಾನ ಜಾಸ್ತಿ ಇರುತ್ತೆ. ಆದರೂ ಪರವಾಗಿಲ್ಲ, ಪಳಗಿಸುವುದರಲ್ಲಿ ಒಂಥರ ಮಜಾ ಇರುತ್ತೆ ಎಂದುಕೊಂಡು ಗಾಲ ಬೀಸಲು ಸಿದ್ಧನಾಗಿದ್ದ. ಅಂದು ಲ್ಯಾಬ್ ಮುಗಿಸಿ ಅವಸರವಾಗಿ ಗೇಟ್ನ ಬಳಿ ಬರುವಷ್ಟರಲ್ಲಿ ಬಸ್ ಇವಳ ಮುಂದೆಯೇ ಹಾದು ಹೋಯಿತು. ಇನ್ನೊಂದು ಬಸ್ಸಿಗಾಗಿ ಕಾದು ನಿಂತಳು. ಅಷ್ಟರಲ್ಲಿ ಮಳೆ ಸುರಿಯತೊಡಗಿತು. ಮಳೆ ಬರುವ ರಭಸ ನೋಡಿ ಇನ್ನಿದು ಎಷ್ಟೊತ್ತಿಗೆ ನಿಲ್ಲುವುದು ಎಂದು ಹೆದರಿಕೊಂಡಳು. ಆಗ ಅವಳ ಬಳಿ ಕಪ್ಪು ಕಾರೊಂದು ಬಂದು ನಿಂತಿತು.
ಛೇ, ಇವನ್ಯಾರೋ ಮೈಮೇಲೆ ನುಗ್ಗಿ ಬರ್ತಾನಲ್ಲ ಎಂದು ಬೈದುಕೊಂಡು ಹಿಂದೆ ಸರಿದಳು. ಆಗ ಇವಳು ನಿಂತಿದ್ದ ಕಡೆಯ ಕಾರಿನ ಕಿಟಕಿ ಸರ್ರನೆ ಇಳಿಯಿತು. ಅದರಿಂದ ಇತ್ತ ಬಗ್ಗೆ ಇವಳನ್ನು ನೋಡಿ ಏನೋ ಹೇಳುತ್ತಿರುವ ದೀಪಕ್ನ ಮುಖ ಕಂಡಿತ್ತು. ಮಳೆಯ ಸದ್ದಿನಲ್ಲಿ ಆತ ಹೇಳಿದ್ದಂದು ಕೇಳಿಸಲಿಲ್ಲ. ಅವನು ಯಾರಿಗೆ ಹೇಳುತ್ತಿರುವನೆಂದು ಅತ್ತಿತ್ತ ಕತ್ತು ಹೊರಳಿಸಿ ನೋಡಿದಳು. ಯಾರೂ ಇರಲಿಲ್ಲ. ಎಲ್ಲರೂ ತಮ್ಮ ಪಾಡಿಗೆ ತಾವು ನಿಂತಿದ್ರು. ಅವನು ಹೇಳುತ್ತಿರುವುದು ತನ್ನನ್ನು ಉದ್ದೇಶಿಸಿ ಎಂದವಳಿಗೆ ತಿಳಿದಾಗ ಗಾಬರಿಯಾದಳು. ಬ್ಯಾಗನ್ನು ಎದೆಗೌಚಿ ಹಿಡಿದು ಮತ್ತಷ್ಟು ಮುದುಡಿ ಮುಖ ತಿರುವಿ ನಿಂತಳು. 5 ನಿಮಿಷ ಕಳೆಯುವುದರಲ್ಲಿ ಯಾರೋ ತನ್ನ ಬಳಿ ಬಂದಂತಾಯಿತು. ಮೂಗಿಗೆ ಗಮ್ ಎನ್ನುವ ಸುವಾಸನೆ ಬಡಿದ ಅನಾಯಾಸವಾಗಿ ಕತ್ತು ಅತ್ತ ಹೊರಳಿಸಿದಳು. ಅವಳಿಗೆ ಅತೀ ಸಮೀಪದಲ್ಲಿ ಬಂದು ನಿಂತಿದ್ದ ದೀಪಕ್, ಅಷ್ಟು ಸಮೀಪದಲ್ಲಿ ಅವನನ್ನು ನೋಡಿದ ಮಲ್ಲಿಕಳಿಗೆ ಬವಳಿ ಬರುವಂತಾಯಿತು. ಬೆದರಿದ ಹುಳ್ಳೆಯಂತೆ ನಿಂತ ಅವಳನ್ನು ಮಾತಿಗೆಳೆಯುತ್ತ ದೀಪಕ್, ಮಿಸ್, ಜೋರಾಗಿ ಮಳೆ ಬರ್ತಿದೆ. ನಿಮ್ಮ ಬಸ್ ಬೇರೆ ಹೊರಟು ಹೋಯಿತು ಅಂತ ಕಾಣುತ್ತೆ. ನೆಕ್ಸ್ಟ್ ಬಸ್ ಬರುವ ತನಕ ಯಾಕೆ ಮಳೆಯಲ್ಲಿ ನಿಲ್ತೀರಾ? ಬನ್ನಿ, ನಿಮ್ಮನ್ನು ನನ್ನ ಕಾರ್ನಲ್ಲಿ ಡ್ರಾಪ್ ಮಾಡ್ತೀನಿ ಎಂದ. ಇವನೇನು ಎಂದೂ ಇಲ್ಲದೆ ಇಂದು ನನ್ನನ್ನು ಮನೆಗೆ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತಿರುವನಲ್ಲ. ಯಾಕಿರ್ಬೋದು? ಕನಿಕರದಿಂದ ಇರ್ಬೋದೇ? ಇವನಿಗೇಕೆ ನನ್ನ ಮೇಲೆ ಕನಿಕರ? ಮಳೆಯಲ್ಲಿ ಸಿಕ್ಕಿ ಹಾಕಿಕೊಂಡು ಇರುವೆನೆಂಬ ಕಾಳಜಿಯೇ? ನನ್ನ ಬಗ್ಗೆ ಕಾಳಜಿ ತೋರಿಸಲು ಇವನೇನು ನನ್ನ ನೆಂಟನೇ, ಸ್ನೇಹಿತನೇ? ಯಾವುದೂ ಅಲ್ಲ. ಇಡೀ ಕಾಲೇಜ್ ಕ್ಯಾಂಪಸ್ನಲ್ಲಿ ಯಾರಿಗೂ ಇವನ ಮೇಲೆ ಒಳ್ಳೆಯ ಅಭಿಪ್ರಾಯವಿಲ್ಲ. ಯಾವುದೋ ದುರುದ್ದೇಶ ಇಟ್ಕೊಂಡು ಏಕೆ ಬಂದಿರಬಾರ್ದು? ಅವನು ಎಷ್ಟೇ ಕರೆದರೂ ನಾನು ಹೋಗಬಾರ್ದು ಎಂದು ಮನದಲ್ಲಿ ಅಂದುಕೊಳ್ಳುತ್ತಾ ದೀಪಕ್ ಮಾತಿಗೆ ಹ್ಞೂ ಎನ್ನದೆ ಮೌನವಾಗಿ ನಿಂತಳು. ದೀಪಕ್ ಮನಸ್ಸಿನಲ್ಲಿ ಇದು ಸುಲಭದಲ್ಲಿ ಪಲಗುವ ಹೆಣ್ಣಲ್ಲ. ಇರಲಿ, ಇಂಥ ಹೆಣ್ಣನ್ನು ಉಳಿಸಿಕೊಳ್ಳುವುದರಲ್ಲಿ ಇರುವಷ್ಟು ಮಜಾ ಹೊಲಿದು ಬಂದ ಹೆಣ್ಣಿನಲ್ಲಿ ಇರೋದಿಲ್ಲ. ತಾಳ್ಮೆಯಿಂದ ಗಾಳ ಬೀಸಬೇಕು ಎಂದು ಮೀಸೆ ಮರೆಯಲ್ಲಿ ನಕ್ಕ. 10 ನಿಮಿಷಗಾದರೂ ಅವನು ಹೋಗದೆ ಹಾಗೆ ನಿಂತಿರುವುದನ್ನು ಗಮನಿಸಿದ ಮಲ್ಲಿಕಳಿಗೆ ಕಸಿವಿಸಿ ಆಯಿತು. ಛೇ, ಇವನ್ಯಾಕೆ ಹೋಗ್ತಿಲ್ಲ ಎಂದುಕೊಂಡುವಷ್ಟರಲ್ಲಿ ಇವಳ ಬಸ್ ಬಂದಿತ್ತು. ನೆಮ್ಮದಿಯಿಂದ ನಿಟ್ಟುಸಿರು ಬಿಟ್ಟು ಬಸ್ ಹತ್ತಲು ಧಾವಿಸಿದಳು. ಬರುವಾಗಲೇ ತುಂಬಿಕೊಂಡು ಬಂದಿದ್ದ ಬಸ್ನಲ್ಲಿ ಕಾಲಿಡಲು ಜಾಗವಿರಲಿಲ್ಲ. ಜನ ನಾ ಮುಂದು ತಾ ಮುಂದು ಎಂದು ಬಸ್ ಹತ್ತುವ ನೂಕುನುಗ್ಗಲಿನಲ್ಲಿ ಮಲ್ಲಿಕಲಿಗೆ ಬಸ್ ಹತ್ತಲು ಸಾಧ್ಯವಾಗದೆ ಹಿಂದುಳಿದು ಬಿಟ್ಟಳು. ಅಷ್ಟರಲ್ಲಿ ಕಂಡಕ್ಟರ್ ವಿಸಿಲ್ ಹಾಕಿಬಿಟ್ಟ. ಬಸ್ ಬುರ್ರೆಂದು ಮುಂದೆ ಹೋಗಿಯೇ ಬಿಟ್ಟಿತ್ತು. ನಿಲ್ಲಿಸಿ ನಿಲ್ಲಿಸಿ ಎಂದು ಅರಚುತ್ತಾದರ ಹಿಂದೆ ಸ್ವಲ್ಪ ದೂರ ಓಡಿದ್ಲು. ಅದಾಗಲೇ ಪ್ರಯಾಣಿಕರಿಂದ ತುಂಬಿ ತುಳುಕುತ್ತಿದ್ದ ಬಸ್ ನಿಲ್ಲಿಸದೆ ವೇಗವಾಗಿ ಹೋಗಿಯೇ ಬಿಟ್ಟಿತ್ತು. ಮಲ್ಲಿಕಳಿಗೆ ಅಳು ಬಂದು ಬಿಟ್ಟಿತ್ತು. ಅಸಹ್ಯದಿಂದ ಕೈ ಇಸುಕುವಂತಾಯಿತು. ಲೇಟ್ ಆದರೆ ಅಮ್ಮ ಗಾಬರಿ ಆಗ್ತಾಳೆ ಅಂತೆನಿಸಿ ಕಣ್ಣು ತೇವವಾಯಿತು. ಅಷ್ಟರಲ್ಲಿ ಇವಳ ಸ್ಥಿತಿ ನೋಡಿ ಮೋಡವೇ ದುಃಖಿಸಿರುವಂತೆ ಮತ್ತಷ್ಟು ಜೋರಾಗಿ ದೋ ಎಂದು ಮಳೆ ಸುರಿಯ ಹತ್ತಿತು. ದಪ್ಪ ದಪ್ಪ ಹನಿಗಳಿಂದ ಮಳೆ ಸುರಿಯುತ್ತಿರುವುದನ್ನು ನೋಡುತ್ತಾ ಸುಮ್ಮನೆ ನಿಂತಳು. ಅವಳ ಮೂಗಿಗೆ ಮತ್ತದೇ ಗಮ್ ಎನ್ನುವ ಸುವಾಸನೆ ಅಡರಿತು. ಮಲ್ಲಿಕ ತಟ್ಟನೆ ತಿರುಗಿ ನೋಡಿದಳು. ಪಕ್ಕದಲ್ಲಿ ಅಮಾಯಕ ಮುಖಭಾವ ಹೊತ್ತ ದೀಪಕ್ ನಿಂತಿದ್ದ. ಈಗ ಮಲ್ಲಿಕ ಮೊದಲಿನಂತೆ ಗಾಬರಿಯಾಗಲಿಲ್ಲ. ಏಕೆಂದರೆ ಮಳೆ ನಿಲ್ಲುವ ಸೂಚನೆಯೇ ಇರಲಿಲ್ಲ. ಸುತ್ತಮುತ್ತಲಿನ ಜನ ಈಗಾಗಲೇ ಸಾಕಷ್ಟು ಕರಗಿ ಹೋಗಿದ್ರು. ಮೋಡದ ದೆಸೆಯಿಂದ ಹೊತ್ತಿಗೆ ಮುಂಚೆಯೇ ಕತ್ತಲು ಆವರಿಸಿತು. ಅವಳ ಬಳಿ ಪಾಸ್ ಬಿಟ್ಟರೆ ಕೈಯಲ್ಲಿ ನಯ ಪೈಸೆಯೂ ಇರಲಿಲ್ಲ. ತಾನೊಬ್ಬಳೇ ಇಲ್ಲಿ ಒಂಟಿಯಾಗಿ ನಿಂತುಕೊಳ್ಳುವುದಕ್ಕಿಂತ ದೀಪಕ್ ಬಳಿ ಇರುವುದೇ ವಾಸಿ ಎನಿಸಿತು ಮಲ್ಲಿಕಳಿಗೆ. ದೀಪಕ್ ಇವಳ ಬಳಿ ಬಂದು, ಮಿಸ್, ನಾನು ಇನ್ನೇನು ಕಾರ್ ಸ್ಟಾರ್ಟ್ ಮಾಡಬೇಕು ಅನ್ನುವಷ್ಟರಲ್ಲಿ ಮಳೆ ಮತ್ತಷ್ಟು ಜೋರಾಯಿತು. ನಿಮ್ಮ ಬಸ್ ಬೇರೆ ಹೊರಟು ಹೋಯಿತು. ನೀವೊಬ್ಬರೇ ಹಾದಿರಲ್ಲ ಅಂದುಕೊಂಡು ಬಂದೆ. ಈಗಲೂ ಹೇಳ್ತಿದ್ದೀನಿ, ಬರುವುದಾದರೆ ನಾನು ನಿಮ್ಮನ್ನು ನಿಮ್ಮ ಮನೆ ತಲುಪಿಸ್ತೀನಿ, ಕರ್ಕೊಂಡೋಗ್ತೀನಿ, ಹೆದರ್ಕೋಬೇಡಿ. ನಾನೇನು ನಿಮ್ಮನ್ನು ತಿಂದು ಬಿಡೋಲ್ಲ. ನೀವು ನನ್ನ ಬಗ್ಗೆ ಎಲ್ಲರ ಹಾಗೆ ಏನೋ ಅಂದ್ಕೊಂಡಿರ್ಬೋದು. ಆದರೆ ನೀವಂದುಕೊಂಡಷ್ಟು ಕೆಟ್ಟವನಲ್ಲ. ನನಗೂ ಹೇಗೆ ನಡೆದುಕೊಳ್ಳಬೇಕು ಅನ್ನುವ ಜವಾಬ್ದಾರಿ ಇದೆ. ಬರುವುದಾದರೆ ಬನ್ನಿ, ಮನೆಗೆ ಬಿಟ್ಟು ಹೋಗ್ತೀನಿ. ಇಲ್ಲದಿದ್ದರೆ ನನಗೆ ಈಗಾಗಲೇ ಲೇಟ್ ಆಗಿದೆ, ನಾನು ಹೊರಡ್ತೀನಿ ಎಂದು ಹೋಗಲು ಅನುವಾದ. ಇಲ್ಲಿ ತಾನೊಬ್ಬಳೇ ನಿಂತರೆ ಕುಡುಕರು, ಬೀದಿ ಕಾಮಣ್ಣರ ಹಾವಳಿ ಶುರುವಾಗ್ತದೆ. ಅದಕ್ಕಿಂತ ಇವನ ಕಾರಲ್ಲಿ ಮನೆ ತನಕ ಡ್ರಾಪ್ ಪಡೆಯುವುದೇ ವಾಸಿ. ಹೆಚ್ಚಿಗೆ ಸಲುಗೆ ಕೊಡದೆ ಗಂಭೀರವಾಗಿ ಕುಳಿತರೆ ಸಾಕಲ್ಲವೇ ಎಂದುಕೊಂಡು ಹೊರಡಲಿದ್ದ ಅವನನ್ನು ತಡೆದು, ನಿಲ್ಲಿ ಸರ್, ನಾನು ಬರ್ತೀನಿ ಎನ್ನುತ್ತಾ ಅವನ ಕಾರ್ ಹತ್ತಿ ಕುಳಿತಳು. ದೀಪಕ್ ಮನದಲ್ಲೇ ನಗುತ್ತಾ ಮೀನು ಗಾಲಕ್ಕೆ ಬಿತ್ತು ಎಂದುಕೊಂಡ. ಮೇಲೆ ಮಾತ್ರ ಗಂಭೀರ ಮುಖಭಾವ ತಾಳುತ್ತಾ, ನನ್ನ ಹೆಸರು ದೀಪಕ್ ಅಂತ. ನೀವು ಕೇಳಿರ್ಬೋದು. ನನ್ನ ಸರ್ ಎಂದು ಕರಿಬೇಡಿ, ದೀಪಕ್ ಎಂದು ಕರೆದರೆ ಸಾಕು. ನನ್ನನ್ನು ನಿಮ್ಮ ಸ್ನೇಹಿತ ಎಂದ್ಕೊಳ್ಳಿ ಎಂದು ನಯವಾಗಿ ಹೇಳಿದ. ಅವನ ಮಾತಿಗೆ ಏನು ಹೇಳದೆ ಮೌನವಾಗಿ ಕುಳಿತಳು. ನಾನೇನು ನಿನ್ನ ಸ್ನೇಹ ಮಾಡ್ತೀನಿ ಅಂತ ಭಾವಿಸಿದೆಯಾ? ಬಾಕಿ ಹುಡುಗಿಯರಂತೆ ನಿಂಗೆ ಹೊಲಿದು ಬರಲು ನಾನೇನು ಬಣ್ಣದ ಚಿಟ್ಟೆಯಲ್ಲ. ಏನೋ ಅನಿವಾರ್ಯ ಪರಿಸ್ಥಿತಿ ಇರುವುದರಿಂದ ಇದೊಂದು ಬಾರಿ ನನ್ನ ಕಾರಿನಲ್ಲಿ ಕೂತಿದ್ದೀನಿ ಅಂದ ಮಾತ್ರಕ್ಕೆ ನಿನ್ನ ಸ್ನೇಹ ಮಾಡ್ತೀನಿ ಅಂತ ತಿಳಿಬೇಡ ಎಂದುಕೊಂಡು ಮನದಲ್ಲಿ ನಕ್ಕಳು. ಇಬ್ಬರು ತಮ್ಮ ತಮ್ಮ ಅನಿಸಿಕೆಯ ಭಾವದಲ್ಲಿ ತೇಲಿದರು. ಮನೆ ಹತ್ತಿರ ಬರುತ್ತಿದ್ದಂತೆ ಮಲ್ಲಿಕಾ ದೀಪಕ್ಗೆ ಕಾರು ನಿಲ್ಲಿಸಲು ಹೇಳಿದಳು. ತಾನು ಕಾರಲ್ಲಿ ಬಂದಿರುವುದನ್ನು ಅವಳ ತಾಯಿ ನೋಡುವುದು ಅವಳಿಗೆ ಬೇಕಾಗಿರಲಿಲ್ಲ.
ಅನಿವಾರ್ಯ ಪರಿಸ್ಥಿತಿಯಲ್ಲಿ ದೀಪಕ್ ಕಾರಿನಲ್ಲಿ ಬಂದ ತನಗೆ ತಾಯಿಯಿಂದ 108 ಸವಾಲುಗಳನ್ನು ಕೇಳಬೇಕಾಗಿ ಬರಬಹುದೆಂದು ಹೆದರಿಕೆಯಿಂದ ಅನತಿ ದೂರದಲ್ಲೇ ಕಾರಿನಿಂದ ಇಳಿದು ಅವನಿಗೊಂದು ಥ್ಯಾಂಕ್ಸ್ ಹೇಳಿ ಮನೆ ಹತ್ತ ನಡೆದಳು. ಮನೆಗೆ ಹೋಗುವಾಗ, ಪರವಾಗಿಲ್ಲ, ಇವನನ್ನು ಏನೋ ಅಂದ್ಕೊಂಡಿದ್ದೆ. ನಾವು ಚೆಲ್ಲಾಗಿದ್ದರೆ, ನಮ್ಮ ನೆರಳಿಗೆ ಹಂಜುತ್ತಾ ಮರ್ಯಾದೆಯಿಂದ ಗಂಭೀರವಾಗಿದ್ದರೆ ಯಾರೂ ಏನೂ ಮಾಡಲಾರರು. ಇವನ ರೂಪ ಸಿರಿತನಕ್ಕೆ ಮರುಳಾಗಿ ಹುಡುಗಿಯರು ತಾವೇ ಹೋಗಿ ಮೈಮೇಲೆ ಬಿದ್ದರೆ ಯಾವ ಹುಡುಗ ತಾನೇ ನಿರಾಕರಿಸ್ತಾನೆ ಎಂದು ಮನದಲ್ಲೇ ಅಂದುಕೊಂಡಳು. ಚಂದ್ರಿಕಾ ಆತಂಕದಿಂದ ಬಾಗಿಲಲ್ಲಿ ಮಗಳ ದಾರಿ ಕಾಯುತ್ತಾ ನಿಂತಿದ್ಲು. ಮಗಳು ಅವಸರವಾಗಿ ಬರುವುದನ್ನು ಕಂಡು ಸಮಾಧಾನಗೊಂಡಳು. ಬಾಗಿಲ ಬಳಿ ಬರುತ್ತಲೇ, ಯಾಕೆ ಲೇಟಾಯಿತು? ನೋಡು, ಗಂಟು ಎಷ್ಟಾಯಿತು ಅಂತ. ನನಗೆ ಭಯದಿಂದ ಉಸಿರೇ ನಿಂತ ಹಾಗಾಗಿತ್ತು ಎಂದು ಒಂದೇ ಉಸಿರಿನಲ್ಲಿ ಚಂದ್ರಿಕಾ ಮಗಳನ್ನು ತರಾಟೆಗೆ ತೆಗೆದುಕೊಂಡಳು. ದೀಪಕ್ ಕಾರಿನಲ್ಲಿ ತಾನು ಮನೆಯವರೆಗೆ ಬಂದನೆಂಬ ವಿಷಯವನ್ನು ಮರೆಮಾಚಿ ಬಸ್ ಮಿಸ್ ಆಗಿ ಬರಲು ಲೇಟ್ ಆಯಿತು ಎಂದು ಮಾತ್ರವೇ ಹೇಳಿದ್ಲು. ಇದಾದ ನಂತರ ದೀಪಕ್ಕನ್ನು ನೋಡಿದರೆ ಮಲ್ಲಿಕಳಿಗೆ ಮೊದಲಿನಷ್ಟು ಭಯವಿರಲಿಲ್ಲ. ದಿನ ಕಳೆದಂತೆ ಇಬ್ಬರಲ್ಲೂ ಸ್ನೇಹ ಬೆಳೆಯಿತು. ಆದರೆ ಸ್ನೇಹ ಪ್ರೀತಿಯಾಗಿ ಬದಲಾಗಲು ಬಹಳ ದಿನವೇನು ಬೇಕಾಗಲಿಲ್ಲ. ಇಬ್ಬರು ಆಗಾಗ ಊರ ಮುಂದಿನ ಗುಡ್ಡದತ್ತ ಹೋಗಿ ಅಲ್ಲಿ ಬಹಳ ಹೊತ್ತು ಮೇಘ ಶ್ಯಾಮ ರಾಧೆಗಾತು ಹಾಡುತ್ತಿಹಳು ಏನೋ ಮಾತು ಎಂದು ಮುಂದಿನ ಭವಿಷ್ಯದ ಬಗ್ಗೆ ಬಣ್ಣದ ಕನಸುಗಳನ್ನು ಹೆಣೆಯುತ್ತಾ ಆ ಕನಸುಗಳಲ್ಲಿ ಕೂಡ ಒಬ್ಬರನ್ನೊಬ್ಬರು ಅಗಲದಂತೆ ಕೈ ಹಿಡಿದುಕೊಂಡು ಎಷ್ಟೋ ಹೊತ್ತು ಕುಳಿತಿದ್ದು ವಾಪಸ್ ಬರುತ್ತಿದ್ದರು. ಹೀಗೆಯೇ ಇಬ್ಬರ ಕಳ್ಳಾಟ ಮುಂದುವರೆದಿತ್ತು. ಇದರ ಬಗ್ಗೆ ಒಂದು ಸುಳಿಯೂ ಸಹ ತಾಯಿಗೆ ಸಿಗದಂತೆ ಎಚ್ಚರ ವಹಿಸಿದಳು ಮಲ್ಲಿಕಾ. ಅಂದು ಶನಿವಾರ ಮಲ್ಲಿಕಳಿಗೆ ಒಂದು ಕ್ಲಾಸ್ ಇತ್ತು. ಕ್ಲಾಸ್ ಮುಗಿದಾಗ 10 ಗಂಟೆ. ಇನ್ನು 2 ಕ್ಲಾಸ್ನ ಲೆಕ್ಚರರ್ ಅಂದು ರಜೆಯಲ್ಲಿದ್ದರು. ಹಾಗಾಗಿ ಬೇಗ ಮನೆಯತ್ತ ಹೊರಟಿದ್ದಳು. ಬಸ್ ಸ್ಟಾಪಿನತ್ತ ಬರಬರ ಹೆಜ್ಜೆ ಹಾಕುವಾಗ ಅತಿ ಸನಿಹದಲ್ಲಿ ಕಾರ್ ಬಂದಿತ್ತು. ಈ ಕಾರಲ್ಲಿ ಹೋಗುವವರಿಗೆ ನಡ್ಕೊಂಡು ಹೋಗುವವರು ಕಾಣಲಿಲ್ವೇನೋ ಎಂದು ಬೈದುಕೊಳ್ಳುತ್ತಾ ಪಕ್ಕಗೆ ಸರಿದು ಕಾರಿನತ್ತ ತಿರುಗಿದಳು. ಕ್ಷಣ ಮಾತ್ರದಲ್ಲಿ ಆ ಕಾರನ್ನು ನೋಡಿ ಅವಳ ಮುಖ ಅರಳಿ ಹುರುಗಲವಾಯಿತು. ಅರೆ ದೀಪಕ್ ಎಂಬ ಉದ್ಗಾರ ಅವಳ ಬಾಯಿಂದ ಹೊರಟಿತ್ತು. ದೀಪಕ್ ಇವಳ ಕಡೆಯ ಡೋರ್ ಓಪನ್ ಮಾಡ್ತಾ, ಬನ್ನಿ ಅಮ್ಮ, ನಿಮ್ಮನ್ನು ಮನೆ ಹತ್ರ ಬಿಡ್ತೀನಿ ಎಂದ. ನನಗೆ ಕ್ಲಾಸ್ ಇಲ್ಲ, ನಾನು ಮನೆಗೆ ಹೊರಟಿರೋದು. ನಿಂಗೆ ಹೇಗೆ ಗೊತ್ತಾಯಿತು? ಏನು ನನ್ನ ಮೇಲೆ CID ಕೆಲಸ ಮಾಡ್ತೀಯಾ ಎಂದು ನಗುತ್ತಾ ಅವನ ಕಾರನ್ನು ಹತ್ತಿ ಕುಳಿತಳು. ಹೌದು, ನಿನಗೆ ಕ್ಲಾಸ್ ಇಲ್ಲ, ನೀನು ಮನೆಗೆ ಹೊರಟೆ ಎಂದು ಪ್ರಿಯಾ ನನಗೆ ಹೇಳಿದ್ಲು. ಅದಕ್ಕೆ ಬಂದೆ. ಹೇಗೋ ನಿನಗೆ ಕ್ಲಾಸ್ ಇಲ್ವಲ್ಲ, ನಾವ್ಯಾಕೆ ಬೆಟ್ಟದ ಕಡೆ ಹೋಗಬಾರ್ದು? ಇಷ್ಟೊತ್ತಿನಲ್ಲ ಹುಬ್ಬೇರಿಸಿ ಆಶ್ಚರ್ಯಚಕಿತಳಾಗಿ ಕೇಳಿದ್ಲು. ಅದಕ್ಕೇನಂತೆ, ಮನೆಗೆ ಹೋಗಿ ಒಬ್ಬಳೆ ಏನು ಮಾಡ್ತೀಯಾ ಎನ್ನುತ್ತಾ ಬೆಟ್ಟಕ್ಕೆ ಹೋಗೋ ದಾರಿ ಕಡೆಗೆ ಕಾರನ್ನು ತಿರುಗಿಸಿದ. ಓದಬೇಕಪ್ಪ, ಮುಂದಿನ ತಿಂಗಳು ಎಕ್ಸಾಮ್. ನಿಂಗೇನು ಕೂತು ತಿಂದರೆ ಕರಗದೇ ಇರುವಷ್ಟು ನಿಮ್ಮಪ್ಪ ಮಾಡಿರುವ ಆಸ್ತಿದೆ. ಆದರೆ ನಮ್ಮ ಮನೆಯಲ್ಲಿ ಅಮ್ಮ ಒಬ್ಬರೇ ದುಡಿಯೋದು. ನಾನು ಓದಿ 4 ಕಾಸು ಸಂಪಾದಿಸಬೇಕು. ಈ ಕಾಲೇಜ್ಗೆ ಸೇರಿದಾಗಿನಿಂದ ನನ್ನ ಓದು ಕಮ್ಮಿನೇ ಆಗಿದೆ. ಅದರಲ್ಲೂ ನಿನ್ನ ಸ್ನೇಹ ಬೆಳೆಸಿದಾಗಿನಿಂದಲೂ ನಾನು ಓದ್ತಾನೇ ಇಲ್ಲ ಅಂದರೆ ಸರಿಯಾಗುತ್ತೆ ನಗುತ್ತಾ ಹೇಳಿದವಳು ಒಮ್ಮೆಲೆ ಗಂಭೀರ ಮುಖಭಾವದಿಂದ. ದೀಪಕ್, ನಿನ್ನನ್ನು ಒಂದು ಪ್ರಶ್ನೆ ಕೇಳಲಾ ಎಂದಳು. ಏನು ಕೇಳುವವಳೋ ಎಂಬ ಹಲುಕು ದೀಪಕ್ಗೆ. ಇಷ್ಟು ಮುಂದುವರಿದು ಕೂಡ ಕೈಗೆ ಸಿಗದ ಗಗನಕುಸುಮವಾಗುವಳೆ. ಹಾಗಿದ್ರೆ ನಾನು ಈ ತನಕ ಮಾಡಿದ ಪ್ರಯತ್ನವೆಲ್ಲ ವ್ಯರ್ಥವಾಗುವುದು. ಸಭ್ಯತೆಯ ಮುಖವಾಡ ಧರಿಸಿ ಆಡಿದ ನಾಟಕವೆಲ್ಲ ಕೈಕೊಟ್ಟ ಪಾತ್ರಧಾರಿಯಿಂದ ಅರ್ಧಕ್ಕೆ ನಿಂತ ನಾಟಕದ ಹಾಗೆ ನನ್ನ ನಾಟಕವು ಅರ್ಧಕ್ಕೆ ನಿಂತು ಬಿಡುವುದೇ ಎಂದು ಕಳವಳಿಸಿದ ಅವನು ಮೆಲ್ಲಗೆ, ಕೇಳು, ನೀ ನನ್ನ ನಿಜವಾಗಲೂ ಪ್ರೀತಿಸ್ತೀಯಾ? ಹೌದು, ನಿಜವಾಗಲೂ ಪ್ರೀತಿಸ್ತೀನಿ. ಈಗ ದಿಢೀರ್ ಎಂದು ನಿನಗ್ಯಾಕೆ ಈ ಅನುಮಾನ? ದೀಪಕ್, ನಾವು ತೀರಾ ಬಡವರು. ನೀನು ದೊಡ್ಡ ಶ್ರೀಮಂತರ ಮನೆ ಮಗ. ನೀನು ಆಕಾಶ, ನಾನು ಭೂಮಿ. ಆಕಾಶ ಭೂಮಿ 2 ದೂರದಲ್ಲೇ ಒಂದಾಗಿದ್ದಂತೆ ಕಂಡರೂ ಅವು ಒಂದಾಗಲು ಸಾಧ್ಯವಿಲ್ಲ. ಅವುಗಳ ನಡುವಿನ ಅಂತರ ಯಾವತ್ತಿಗೂ ನಿಲುಕದಷ್ಟು ಎತ್ತರವಾದದ್ದು. ನಮ್ಮಿಬ್ಬರ ನಡುವಿನ ಅಂತರವು ಹೇಗೆ ತಾನೆ? ನಮ್ಮ ತಾಯಿ ಕಷ್ಟಪಟ್ಟು ನನ್ನನ್ನು ಬೆಳೆಸಿದ್ದಾರೆ. ಇದುವರೆಗೆ ನಾನು ಅಮ್ಮ ಹಾಕಿದ ಗೆರೆ ಕೂಡ ದಾಟಿದವಳಲ್ಲ. ಆದರೆ ಅದು ಹೇಗೋ ನಿನ್ನ ಪ್ರೀತಿಯ ಬಲೆಯಲ್ಲಿ ಸಿಕ್ಕಿ ಬಿದ್ದಿದ್ದೀನಿ. ಈಗ ನೀನು ನನಗೊಂದು ಸತ್ಯ ಹೇಳಬೇಕು. ನೀನು ನನ್ನ ಮದುವೆ ಆಗ್ತೀಯಾ? ನಿಮ್ಮನೇಲಿ ನಮ್ಮ ಮದುವೆನ ಒಪ್ತಾರಾ? ಅವಳು ಕೇಳುತ್ತಲೇ ಇದ್ದಳು. ದೀಪಕ್ಕೆ ಇದ್ಯಾವುದು ಕಿವಿ ಮೇಲೆ ಬೀಳಲೇ ಇಲ್ಲ. ಕಾರಣ ಅವನ ತಲೆ ತುಂಬ ಇವಳೆಲ್ಲಿ ಕೈ ತಪ್ಪಿ ಹೋಗುತ್ತಾಳೋ ಎಂಬ ಯೋಚನೆ ಗೋಯಿಂಗುಡುತ್ತಿತ್ತು. ಹೇಳು ದೀಪಕ್ ಎಂದು ಮಲ್ಲಿಕಾ ಜೋರಾಗಿ ಅವನ ತೋಳನ್ನು ಹಿಡಿದು ಅಲುಗಿಸಿದಾಗಲೇ ಅವನು ಯೋಚನೆಯಿಂದ ಹೊರಗೆ ಬಂದು ಹಂ ಎಂದಷ್ಟೇ ಹೇಳಿದ. ದೀಪಕ್ನ ಮೇಲೆ ಅಪಾರ ನಂಬಿಕೆ ಇಟ್ಟಿದ್ದ ಮಲ್ಲಿಕಾ ತನ್ನನ್ನು ಮದುವೆ ಆಗಲು ಒಪ್ಪಿದ್ದನೆಂದು ಭಾವಿಸಿ, ಇನ್ನೊಂದು ವಿಷಯ ಎಂದಳು. ದೀಪಕ್ ತನ್ನ ಮನಸ್ಸಿನಲ್ಲಿ ಮತ್ತೇನಪ್ಪ ಇವಳ ಗೋಳು ಎಂದುಕೊಳ್ಳುತ್ತಾ ಮುಖದಲ್ಲಿ ಮಂದಹಾಸ ತುಂಬಿಕೊಂಡು, ಏನು ಹೇಳು ಮಲ್ಲಿ ಎಂದು ಮಾತಿನಲ್ಲಿ ಜೇನು ತುಂಬಿ ಕೇಳಿದ. ಏನಿಲ್ಲ, ಎಕ್ಸಾಮ್ ಹತ್ತಿರ ಬರುತ್ತಿದೆ. ನಾನು ಚೆನ್ನಾಗಿ ಓದಬೇಕು. ಎಕ್ಸಾಮ್ ಮುಗಿಯೋವರೆಗೆ ನಾವಿಬ್ಬರು ಭೇಟಿಯಾಗುವುದು ಬೇಡ. ದಯವಿಟ್ಟು ಈ 1 ತಿಂಗಳು ನೀನು ನನ್ನ ಕಣ್ಮುಂದೆ ಸುತ್ತಾಡಬೇಡ. ಓದು ನನ್ನ ಮುಂದಿನ ಭವಿಷ್ಯದ ಮೈಲಿಗಲ್ಲು. ಎಕ್ಸಾಮ್ನಲ್ಲಿ ನಾನು ಚೆನ್ನಾಗಿ ಬರೆಯಬೇಕು ಎಂದು ವಿನಂತಿಸಿಕೊಂಡಳು.
ಸರಿ ಆಯ್ತಮ್ಮ, ನಾನು ನಿನ್ನ ಓದಿಗಾಗಲಿ ಎಕ್ಸಾಮಿಗಾಗಲಿ ಅಡ್ಡಿ ಬರೋಲ್ಲ. ಚೆನ್ನಾಗಿ ಓದಿ ಪಾಸ್ ಆಗು ಎಂದು ತನಗೆ ಬೇಸರವಾಗಿದೆ ಎಂಬಂತೆ ಮುಖ ಮಾಡಿಕೊಂಡು, ಆದರೆ ಇವತ್ತು ಒಂದು ದಿನ ಇವೆಲ್ಲ ವಿಷಯ ಬದಿಗಿಟ್ಟು ನನ್ನ ಜೊತೆ ಇರು. ಇವತ್ತು ನಾವು ಸಂತೋಷವಾಗಿ ಕಾಳ ಕಲಿಯೋಣ, ಏನಂತೀಯಾ ಎಂದು ಪ್ರೀತಿಯ ನಾಟಕವಾಡಿದ. ಮಲ್ಲಿಕಾ ಸಂತೋಷದಿಂದ ಆಗಲಿ ಎಂಬಂತೆ ತಲೆ ಆಡಿಸಿದ್ಲು. ಇಬ್ಬರು ಬೆಟ್ಟ ಹತ್ತಿದ್ರು. ಬಿಸಿಲು ನೆತ್ತಿಯ ಮೇಲಿದ್ದರಿಂದ ಅಲ್ಲಿರುವ ಪಾಲು ಮಂಟಪದೊಳಗೆ ಹೋಗಿ ಕುಳಿತರು. ಒಂದು ಕಾಲದಲ್ಲಿ ಆ ಬೆಟ್ಟದಲ್ಲಿ ವೈಭವೋತವಾಗಿ ಮರೆಯದಿರಬಹುದಾದ ಅನೇಕ ಪೂಜಾ ಕಾಣ ದೇವಸ್ಥಾನಗಳು, ಪಾಲು ಬಿದ್ದ ಮಂಟಪಗಳಿದ್ದವು. ಯಾರೋ ರಾಜರೋ ಪಾಲೆಗಾರರು ಕಟ್ಟಿಸಿದವು. ಸಂಜೆ ಹೊತ್ತಿನಲ್ಲಿ ಅಲ್ಲಿ ಅನೇಕ ಪ್ರೇಮಿಗಳು ಬರುತ್ತಿದ್ದರು. ಮಠಮಠ ಮಧ್ಯಾಹ್ನವಾಗಿದ್ದರಿಂದ ಬೆಟ್ಟದ ಮೇಲೆ ಯಾರೂ ಇಲ್ಲದೆ ನಿರ್ಮಾನುಷವಾಗಿತ್ತು. ಅಲ್ಲಿ ದೀಪಕ್ ಮಲ್ಲಿಕಾ ಇಬ್ಬರೇ, ಕೇಳುವವರೇ ಇರಲಿಲ್ಲ. ಇಬ್ಬರು ಒಬ್ಬರಿಗೊಬ್ಬರು ಹಾತುಕೊಂಡು ಕುಳಿತರು. ಇಬ್ಬರಲ್ಲೂ ಮಾತಿಲ್ಲ, ಕತೆ ಇಲ್ಲ. ಇಬ್ಬರ ಅಂತರಂಗದ ಮೌನ 100 ಮಾತನಾಡುತ್ತಲಿತ್ತು. ಒಮ್ಮೆಲೆ ಮಲ್ಲಿಕಲ್ಲಿಗೆ ಮನೆ, ಓದು, ಎಕ್ಸಾಮ್ ಎಲ್ಲವೂ ನೆನಪಾಗಿ ತಟ್ಟನೆ ಮೇಲೆದ್ದು, ನಡಿ ದೀಪಕ್ ಹೊರಡೋಣ, ಬಹಳ ಹೊತ್ತಾಯಿತು ಎಂದು ಎದ್ದು ನಿಲ್ಲುತ್ತಾ ಹೇಳಿದ್ಲು. ಇರು, ಇನ್ನೊಂದು ಸ್ವಲ್ಪ ಹೊತ್ತು ಕೂತಿದ್ದು ಹೊರಡೋಣ ಎನ್ನುತ್ತಾ ಮಲ್ಲಿಕಳ ಕೈ ಹಿಡಿದು ಜಗ್ಗಿದ ದೀಪಕ್. ಅನಿರೀಕ್ಷಿತ ಎಳೆತದಿಂದಾಗಿ ಇನ್ನೂ ಸರಿಯಾಗಿ ನಿಂತಿರದ ಮಲ್ಲಿಕ ಆಯತಪ್ಪಿ ಕುಳಿತಿದ್ದ ದೀಪಕ್ನ ಮೇಲೆ ಬಿದ್ದಳು. ಬೀಳುತ್ತಿದ್ದ ಅವಳನ್ನು ದೀಪಕ್ ತನ್ನೆರಡು ಕೈಗಳಿಂದ ಬಾಚಿ ತಬ್ಬಿ ಹಿಡಿದ. ಮನದಲ್ಲಿ ಪ್ರೀತಿಯ ಮೊಳಕೆ ಹೊಡೆದಿದ್ದರೂ ಸಹ ದೀಪಕ್ನನ್ನು ಅಷ್ಟು ಸನಿಹದಿಂದ ನೋಡಿದ್ದಾಗಲಿ ಅವನ ಸ್ಪರ್ಶದ ಅನುಭವವಾಗಲಿ ಹೊಂದಿರದ ಮಲ್ಲಿಕಳಿಗೆ ಮೊದಲ ಬಾರಿಗೆ ಪುರುಷ ಸ್ಪರ್ಶದ ಅನುಭವವಾಯಿತು. ಅದು ತನ್ನ ಪ್ರಿಯತಮನ ಸ್ಪರ್ಶ. ಅವಳಿಗೆ ಪುಲಕವನ್ನುಂಟು ಮಾಡಿತ್ತು. ಅನಾಯಾಸವಾಗಿ ಒದಗಿ ಬಂದ ಅವಕಾಶವನ್ನು ಸದುಪಯೋಗ ಪಡೆದುಕೊಂಡ ದೀಪಕ್ ಉನ್ಮಾದದಿಂದ ಉನ್ನತಗೊಂಡು ಅದರುತ್ತಿರುವ ಅವಳ ಅದರಗಳನ್ನು ತನ್ನ ಅದರಗಳಿಂದ ಬಂಧಿಸಿ ದೀರ್ಘವಾಗಿ ಚುಂಬಿಸಿದ. ಹುಣ್ಣಿಮೆಯ ಚಂದಿರನ ಕಂಡ ಸಮುದ್ರ ಉನ್ಮಾದದಿಂದ ಸೊಕ್ಕೇರಿಸಿಕೊಂಡು ಹುಕ್ಕೇರಿ ಬಂದು ಅಲೆಗಳಿಂದ ಅಪ್ಪಳಿಸುವಂತೆ ಕಪ್ಪನೆಯ ಮೋಡಗಳಿಂದ ದಟ್ಟಿಸಿದ ಬಾನು ಭುವಿಯ ದಾಹ ತಣಿಸಲು ಬೋರ್ಗರಿದು ಮಳೆ ಸುರಿಸುವಂತೆ ಈ ಎರಡು ದೇಹಗಳು ಒಂದಾಗಿ ಸುಖಿಸಿದವು. ಆ ಹೊತ್ತು ಇಬ್ಬರಿಗೂ ಬಾಹ್ಯ ಪ್ರಪಂಚ ಶೂನ್ಯವಾಗಿ ಅವರದಾದ ಒಂದು ಹೊಸ ಪ್ರಪಂಚ ತೆರೆದುಕೊಂಡಿತು. ಈ ಹೊಸ ಪ್ರಪಂಚದಲ್ಲಿ ಇಬ್ಬರು ಮನಸೋವಿಚ್ಛೆ ವಿಹರಿಸಿದರು. ಎಷ್ಟೋ ಹೊತ್ತಿನ ನಂತರ ಮಲ್ಲಿಕಳಿಗೆ ಮನೆಯ ನೆನಪಾಯಿತು. ದೀಪಕ್ನಿಗೆ ಮನೆಗೆ ಹೋಗೋಣವೆಂದು ಅವಸರಿಸಿದಳು. ದೀಪಕ್ ಮಾಮೂಲಿನ ಸ್ಥಳದಲ್ಲಿ ಅವಳನ್ನು ಇಳಿಸಿ ಬಾಯ್ ಹೇಳಿ ಹೋದ. ಮುಂದೆ ಮಲ್ಲಿಕಾ ದೀಪಕ್ನನ್ನು ಭೇಟಿಯಾಗಲು ಆಗಲಿಲ್ಲ. ಪೂರ್ತಿಯಾಗಿ ತನ್ನನ್ನು ಓದಿನಲ್ಲಿ ತೊಡಗಿಸಿಕೊಂಡಳು. ದೀಪಕ್ ಅವಳನ್ನು ಡಿಸ್ಟರ್ಬ್ ಮಾಡಲಿಲ್ಲ. ಮಲ್ಲಿಕಾ ಎಕ್ಸಾಮ್ನಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆದು ಪಾಸಾಗಿದ್ಲು. ಕಾಲೇಜ್ಗೆ 1 ತಿಂಗಳ ರಜೆ ಸಿಕ್ಕಿತ್ತು. ಆ ದಿವಸ ಮಲ್ಲಿಕಾ ಬೆಳಿಗ್ಗೆ ಹೇಳುತ್ತಲೇ ಯಾಕೋ ಸುಸ್ತು, ಹೊಟ್ಟೆ ತುರುಳಿಸುವ ರೀತಿ ಸಂಕಟವಾಗುತ್ತಿತ್ತು. ವಾಂತಿ ಬರುವ ಹಾಗೆನಿಸಿತು. 2 ಬಾರಿ ಬಚ್ಚಲಿಗೆ ಹೋಗಿ ವಾಂತಿ ಮಾಡಿ ಬಂದಳು. ಚಂದ್ರಿಕಳಿಗೆ ಗಾಬರಿ. ಮಲ್ಲಿ, ಯಾಕೆ 2 ಸಲ ವಾಂತಿ ಮಾಡಿದೆ? ಯಾಕೆ, ಏನು ಎಂದು ಕೇಳುತ್ತಿದ್ದ ತಾಯಿಯ ಮಾತನ್ನು ಅರ್ಧದಲ್ಲೇ ತಡೆಯುತ್ತಾ, ಏನಿಲ್ಲ ಬಿಡಮ್ಮ, ನಿನ್ನೆ ಸ್ವಾತಿ ಪಾಠ ಹೇಳಿಸಿಕೊಳ್ಳಲು ಬಂದಾಗ ಅವಳ ಕೈಯಲ್ಲಿ ಎಲೆ ಹುಣಸಿನಕಾಯಿ ಇರೋದು ನೋಡಿ ಅವಳಿಂದ ತಗೊಂಡು ತಿಂದೆ, ಅದಕ್ಕೆ ಅದು ತೊಳಸಿರಬಹುದು. ಚಂದ್ರಿಕಾ ಅಷ್ಟಕ್ಕೆ ಸುಮ್ಮನಾದರೂ ಮಲ್ಲಿಕಳಿಗೆ ಸುಮ್ಮನಿರಲು ಆಗಲಿಲ್ಲ. ತಾನು ಪ್ರೆಗ್ನೆಂಟ್ ಆಗಿದ್ದೇನೆ ಎಂದು ತಿಳಿದು ನಡುಗಿದಳು. ಮೊದಲು ದೀಪಕ್ಗೆ ವಿಷಯ ತಿಳಿಸಬೇಕೆಂದು ಫೋನ್ ಮಾಡಿದ್ರು ಅತ್ತಲಿಂದ ಸ್ವಿಚ್ ಆಫ್ ಎಂದು ಬರುತ್ತಿತ್ತು. ಮಲ್ಲಿಕಲಿಗೆ ಚಿಂತೆ ಅಧಿಕವಾಯಿತು. ಕಾಲೇಜ್ ಪುನರಾರಂಭವಾಗುವ ದಿನಗಳನ್ನು ಎನಿಸುತ್ತಾ ಜಾತಕ ಪಕ್ಷಿಯಂತೆ ಕಾಯತೊಡಗಿದಳು. ಕಾಲೇಜ್ ಆರಂಭವಾದ ಮೊದಲ ದಿನವೇ ಕಾಲೇಜ್ಗೆ ಓಡಿದ್ಲು. ದೀಪಕ್ ಕಾಲೇಜ್ಗೆ ಬರಲು ಸಾಧ್ಯವಿರಲಿಲ್ಲ, ಏಕೆಂದರೆ ಅವನ ಕೊನೆಯ ವರ್ಷ ಮುಗಿದಿತ್ತು. ಮಲ್ಲಿಕಾ ದೀಪಕ್ ಗೆಳೆಯರ ಪಟ್ಲಾಮನ್ನು ಹುಡುಕಿದಳು. ಅವನ ಬ್ಯಾಚಿನವರು ಯಾರೂ ಅಲ್ಲಿರಲಿಲ್ಲ. ಪುಣ್ಯಕ್ಕೆ ಅವನ ಗೆಳೆಯರ ಬಲಗದಲ್ಲಿ ಜೂನಿಯರ್ಗಳು ಕೂಡ ಇದ್ದರು. ಅವರನ್ನು ಕೇಳಿ ದೀಪಕ್ ಬಗ್ಗೆ ವಿಚಾರಿಸಿದಳು. ಯಾರಿಂದಲೂ ಸಮರ್ಪಕ ಉತ್ತರ ಸಿಗಲಿಲ್ಲ. ಕಡೆಗೆ BA 2ನೇ ವರ್ಷದ ಸ್ಟೂಡೆಂಟ್ಸ್ ಲೂಸಿಯ ಬಳಿ ದೀಪಕ್ ಬಗ್ಗೆ ಕೇಳಿದಳು. ಇವಳು ದೀಪಕ್ ಬಗ್ಗೆ ಕೇಳಿದಾಗ ಲೂಸಿ ಜೋರಾಗಿ ನಗುತ್ತಾ, ಅಯ್ಯೋ ಹುಚ್ಚಿ, ನೀನಿನ್ನು ದೀಪಕ್ನ ಕನಸಿನಲ್ಲಿ ಮುಳುಗಿರುವೆಯಾ? ಅವನೊಂದು ದೊಂಬಿಯ ಹಾಗೆ ಕಣೆ, ಈಗಾಗಲೇ ಅವನು ಮತ್ತೊಂದು ಹೂವಿನ ಮಕರಂದ ಹೀರಲು ಹೊಂಚು ಹಾಕುತ್ತಿರಬಹುದು ಎಂದಳು. ಮತ್ತು ನಾನು ದೀಪಕ್ ಒಟ್ಟಿಗೆ ಓಡಾಡುವಾಗ ನೀನು ಹೊಟ್ಟೆ ಕಿಚ್ಚು ಪಡ್ತಿದ್ದೆ, ಅವನ ಜೊತೆ ಜಗಳ ಆಡ್ತಿದ್ದೆ? ಮಲ್ಲಿಕಾ ಅಮಾಯಕತೆಯಿಂದ ಪ್ರಶ್ನಿಸಿದಳು. ಹೌದು ಮಲ್ಲಿಕಾ, ನೀನು ಹೇಳಿದ್ದು ಸರಿ. ದೀಪಕ್ನನ್ನು ನಾನು ನಿನ್ನ ಹಾಗೆ ಹುಚ್ಚಿಯಂತೆ ಪ್ರೀತಿಸ್ತಿದ್ದೆ. ಆದರೆ ಕ್ರಮೇಣ ಅವನು ಯಾರನ್ನು ಪ್ರೀತಿಸುವವನಲ್ಲ, ಅವನಿಗಿದೆಲ್ಲ ಒಂದು ಟೈಮ್ ಪಾಸ್ ಶೋಕಿ ಎಂದು ಅರಿವಾಗಿ ನಾನು ಹಿಂದೆ ಸರಿದು ಬಿಟ್ಟೆ ಎಂದು ಲೂಸಿ ಹೇಳಿದ್ಲು. ಅವರ ಮಾತು ಕೇಳಿ ಮಲ್ಲಿಕಾ ಕಣ್ತುಂಬಿಕೊಂಡು, ಹೀಗೇನು ಮಾಡಲಿ ನಾನು ಎಂದು ಮುಗ್ಧವಾಗಿ ಕೇಳಿದ್ಲು. ಏನು ಮಾಡ್ತೀಯಾ? ಅವನನ್ನು ಮರೆತು ಚೆನ್ನಾಗಿ ಓದಿ ನಿನ್ನ ಮುಂದಿನ ಭವಿಷ್ಯ ರೂಪಿಸ್ಕೊ. ಪ್ರೀತಿ ಪ್ರೇಮ ಅಂತ ಅಷ್ಟೇ ಆಗಿದ್ದರೆ ಮರೆಯಲು ಪ್ರಯತ್ನಿಸಬಹುದಿತ್ತೇನು? ಈಗ ಮರೆಯಲಾಗದಂಥ ಉಡುಗೊರೆ ಕೊಟ್ಟು ಹೋಗಿದ್ದಾನೆ. ನನಗೀಗ 3 ತಿಂಗಳು. ಈ ವಿಷಯ ನಮ್ಮ ತಾಯಿಗೆ ಗೊತ್ತಿಲ್ಲ. ಗೊತ್ತಾದರೆ ಎದೆ ಹೊಡೆದು ಸತ್ತೇ ಹೋಗ್ತಾರೆ ಎಂದು ಬಿಕ್ಕಿದ್ಲು ಮಲ್ಲಿಕಾ. ನೀನು ತುಂಬ ಮುಗ್ಧೆ, ಅತ್ಯಂತ ಭಾವಜೀವಿ. ಮೊದಲು ಅವನ ಪಿಂಡವನ್ನು ತೆಗೆಸಿ ಬಿಸಾಕು. ಎಲ್ಲ ಮರೆತು ಏನು ಆಗಿಲ್ಲದವಳಂತೆ ಜೀವನ ಮಾಡು. ಇಲ್ಲದಿದ್ದರೆ ನಿನ್ನ ಭವಿಷ್ಯವೇ ಹಾಳಾಗುತ್ತದೆ.
ನೀನು ಎಷ್ಟು ಹುಡುಕಿದ್ರೂ ದೀಪಕ್ ಸಿಗೋಲ್ಲ. ಒಂದು ವೇಳೆ ಸಿಕ್ಕರೂ ನೀನನ್ನು ಮದುವೆ ಆಗ್ತಾನೆ ಅನ್ನುವುದು ಶುದ್ಧ ಸುಳ್ಳು. ಲೋ ಮಿಡಲ್ ಕ್ಲಾಸ್ನ ನಾವೆಲ್ಲ ಅವನಿಗೆ ಯಾವ ಲೆಕ್ಕ? ಚಿನ್ನದ ತಟ್ಟೆಯಲ್ಲಿ ಊಟ ಮಾಡುವಷ್ಟು ಶ್ರೀಮಂತ ಅವನು ಎಂದು ಹೇಳಿದ್ಲು. ಚೆಲ್ಲು ಸ್ವಭಾವದ ಹುಡುಗಿ ಲೂಸಿ ಕಡೆಯಿಂದ ಗಂಭೀರವಾಗಿ ಬುದ್ಧಿವಾದ ಹೇಳಿಸಿಕೊಳ್ಳುವಂತೆ ಆಯ್ತಲ್ಲ. ನನ್ನ ಜನ್ಮಕ್ಕಿಷ್ಟು ಇವಳಿಗಿಂತ ಕಡೆಯಾಗಿ ಹೋದೇನಲ್ಲ ಎನಿಸಿ ಒಳಗೊಳಗೆ ವಿಪರೀತ ನಾಚಿಕೆ, ಅವಮಾನ ಆಯಿತು. ಛೇ ಅಮ್ಮ, ನನ್ನ ಎಷ್ಟು ಸಂಸ್ಕಾರದಿಂದ ಕಷ್ಟದಿಂದ ಬೆಳೆಸಿದ್ರು. ನಾನು ಇದುವರೆಗೂ ಅಮ್ಮ ಹಾಕಿದ ಗೆರೆಯೇ ದಾಟಲಿಲ್ಲ. ಅಮ್ಮ ಹೇಳಿದಂತೆ ಗೌರ್ಮೆಂಟ್ ಕಾಲೇಜ್ನಲ್ಲಿ ಓದಿದ್ರೆ ಇಷ್ಟೆಲ್ಲ ಮೋಸ ಆಗುವ ಚಾನ್ಸ್ ಇರ್ತಿರ್ಲಿಲ್ಲ. ಯಾವುದೋ ಮೋಹಪಾಶಕ್ಕೆ ಸಿಲುಕಿ ಯಾವುದೇ ಸತ್ಯವಲ್ಲದ ಭರವಸೆ ನಂಬಿ ನನ್ನ ಮುಂದಿನ ಭವಿಷ್ಯದ ಕನಸು ಎಲ್ಲವೂ ಹಾಳಾಗಿ ಹೋದವು ಎಂದು ನೆನೆಸಿ ಬಿಕ್ಕಿ ಬಿಕ್ಕಿ ಹತ್ತಳು. ಕಡೆಗೆ ಏನೋ ನಿರ್ಧರಿಸಿದವಳಂತೆ ಕಣ್ಣೊರೆಸಿಕೊಂಡು ಕ್ಲಾಸಿಗೆ ಚಕ್ಕರ್ ಹೊಡೆದು ಮನೆಗೆ ಬಂದಳು. ರೂಮಿಗೆ ಹೋಗಿ ಹಗ್ಗವೊಂದನ್ನು ತೆಗೆದುಕೊಂಡು ಅದಕ್ಕೆ ಕುಣಿಕೆ ಹಾಕಿ ಒಂದು ಪ್ಲಾಸ್ಟಿಕ್ ಚೇರ್ ಇಟ್ಟುಕೊಂಡು ಹಗ್ಗದ ಇನ್ನೊಂದು ತುದಿಯನ್ನು ಫ್ಯಾನಿಗೆ ಬಿಗಿದು ಕುಣಿಕೆಯ ಕತ್ತನ್ನು ಒಡ್ಡಿಕೊಂಡಳು. ಉಸಿರು ಕಟ್ಟುವಂತಾಯಿತು. ಆದರೆ ಹೆದರಿಕೆ ಶುರುವಾಯಿತು. ಇಲ್ಲ, ನಾನು ಸಾಯಲೇಬೇಕು. ಬದುಕಿದ್ರೆ ಸಮಾಜ ನನ್ನನ್ನು ಬಾಳಲು ಬಿಡುವುದಿಲ್ಲ. ಇಷ್ಟು ದಿವಸ ಎಲ್ಲರ ಬಾಯಲ್ಲೂ ತಾಯಿಗೆ ತಕ್ಕ ಮಗಳು ಎಂದು ಕರೆಸಿಕೊಂಡ ನಾನು ಈಗ ತಂದೆಗೆ ತಕ್ಕ ಮಗಳಾಗಿ ಬದಲಾಗಿದ್ದೇನೆ. ನನ್ನನ್ನು ಹೊಗಳಿದ ಅದೇ ಜನ ಈಗ ಛೀ ತೂ ಅಂದು ನನ್ನ ಮುಖಕ್ಕೆ ಒಗೆಯುವುದರಲ್ಲಿ ಸಂದೇಹವಿಲ್ಲ. ಅವಳಿಗೆ ಅಮ್ಮನ ನೆನಪಾಗಿ ಕಣ್ತುಂಬಿ ಬಂತು. ಅಮ್ಮ, ನನ್ನ ಕ್ಷಮಿಸಮ್ಮ. ನೀನಂದುಕೊಂಡಂತೆ ನಾನು ಒಳ್ಳೆಯ ಮಗಳಲ್ಲ ಎಂದುಕೊಂಡು ಕಾಲಿನಿಂದ ಚೇರನ್ನು ನೂಕಿದ್ಲು. ಫ್ಯಾನಿಗೆ ಜೋತಾಡುತ್ತಾ ಕಾಲು ಬಡಿದಳು. ಕುಣಿಕೆಯ ಬಿಗಿತ ಹೆಚ್ಚಾಗಿ ನಾಲೆಗೆ ಆಚೆ ಬರಲು ಅವನಿಸಿತು. ಕಣ್ಣಗುಡ್ಡೆ ಕಿತ್ತು ಬರುವಂತಾದವು. ಯಮ ತನ್ನನ್ನು ಎಳೆದೊಯ್ಯಲು ಕಾಯುತ್ತಿದ್ದಾನೆ ಎನಿಸಿತು. ಅವಳಿಗೆ ಬಾಯಿ ಹೊನಗಿ ವಿಪರೀತ ಸಂಕಟವಾಯಿತು. ಜೋರಾಗಿ ಕಿರಿಚಬೇಕು ಎನಿಸಿತು. ಆದರೆ ಬಾಯಿ ತೆರೆಯಲಂತೂ ಸಾಧ್ಯವೇ ಇರಲಿಲ್ಲ. ಅಷ್ಟರಲ್ಲಿ ಡೊಪ್ ಎಂದು ಸದ್ದು. ಯಾರದೋ ಹೆಣ್ಣು ಧ್ವನಿ. ಮಲ್ಲಿಕಾ ಮಲ್ಲಿಕಾ ಎಂದು ಕೂಗುತ್ತಿದ್ದಾರೆ. ಮೈ ಮುಟ್ಟಿ ಅಲುಗಾಡಿಸುತ್ತಿದ್ದಾರೆ. ಈ ಅಲುಗಾಟಕ್ಕೆ ಕಡೆಗೂ ಮಲ್ಲಿಕಳಿಗೆ ಎಚ್ಚರವಾಯಿತು. ಅರೆ, ನಾನು ಸಾಯಲಿಲ್ಲವೇ? ಅಚ್ಚರಿಯಾಯಿತು. ಪಕ್ಕದಲ್ಲಿ ಕುಳಿತಿದ್ದ ಅಮ್ಮ, ಮಲ್ಲಿ ಏನಾಯಿತು? ನೇನು ಹಾಕ್ಕೊಳ್ಳೋಕ್ಕೆ ಹೋಗಿದ್ಯಾ? ಯಾಕೆ? ನೇನು ಹಾಕಿಕೊಳ್ಳುವಂಥದ್ದು ನಿನಗೆ ಏನಾಯಿತು ಎಂದೆಲ್ಲ ಪ್ರಶ್ನಿಸಿದಳು. ಅಮ್ಮನನ್ನು ಅಮ್ಮ ಎಂದು ಆರ್ದ್ರವಾಗಿ ಕೂಗಿ ತಬ್ಬಿಕೊಂಡು ಗೋಳೋ ಎಂದು ಅಳಲಾರಂಭಿಸಿದಳು. ಮಗಳ ಇಂತಹ ನಿರ್ಧಾರ ಏಕೆಂದು ತಿಳಿಯದಿದ್ದರೂ ಮಗಳು ಸಾವಿನ ಬಾಗಿಲು ತಟ್ಟಿದ್ದಂತೂ ದಿಟವೇ. ಚಂದ್ರಿಕಾ ಮಗಳನ್ನು ತಬ್ಬಿ ಹಿಡಿದು ಹತ್ತಳು. ಹತ್ತು ಸಮಾಧಾನಗೊಂಡ ಮಗಳಿಗೆ ಆತ್ಮಹತ್ಯೆಯ ಪ್ರಯತ್ನಕ್ಕೆ ಕಾರಣ ಏನೆಂದು ಕೇಳಿದಾಗ ಮಲ್ಲಿಕಾ ನಾಚಿಕೆ ಬಿಟ್ಟು ಎಲ್ಲವನ್ನು ಅಮ್ಮನ ಎದುರು ಹೇಳಿದ್ಲು. ಮಗಳು ಹೇಳಿದ್ದು ಮೌನವಾಗಿ ಕೇಳಿಸಿಕೊಂಡು ಚಂದ್ರಿಕಾ ಅದ್ಯಾರಿಗೋ ಫೋನ್ ಮಾಡಿ ಏನೋ ಮಾತನಾಡಿದ್ಲು. ಆಯಿತು, ನಾಳೆ ಬರ್ತೀನಿ ಎಂದು ಫೋನ್ ಇಟ್ಲು. ಅಮ್ಮ ಮಗಳು ಮಾರನೇ ದಿನವೇ ಊರು ಬಿಟ್ಟು ಚಂದ್ರಾಪುರದಲ್ಲಿದ್ದ ಚಂದ್ರಿಕಳ ಗೆಳತಿ ಮನೆ ಸೇರಿದ್ರು. ಆಕೆ ಆಸ್ಪತ್ರೆಯಲ್ಲಿ ನರ್ಸ್ ಆಗಿದ್ಲು. ಮಗಳ ಬಾನಂತ ಮುಗಿಯೋವರೆಗೂ ಅಲ್ಲಿಯೇ ಇರುವುದೆಂದು ನಿರ್ಧರಿಸಿ ಬಂದಿದ್ದ ಚಂದ್ರಿಕಾ ಮೊದಲಿಗೆ ಮಗಳನ್ನು ದೇವರ ಮುಂದೆ ಕೂರಿಸಿ ಅವಳ ಕುತ್ತಿಗೆಗೊಂದು ತಾಳಿ ಕಟ್ಟಿದ್ಲು. ಸಮಾಜದ ದೃಷ್ಟಿಯಲ್ಲಿ ಮಗಳು ಮದುವೆಯಾದ ಹೆಣ್ಣಾಗಿರಲಿ ಎಂಬುದು ಚಂದ್ರಿಕಳ ಉದ್ದೇಶವಾಗಿತ್ತು. ಮಲ್ಲಿಕಳಿಗೆ ದಿನ ತುಂಬಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದು. ಮಗು ದೀಪಕ್ನನ್ನೇ ಹೋಳುತ್ತಿತ್ತು. ಮಗುವಿನ ಮುಖ ನೋಡಿ ಹಳೆಯ ಕಹಿ ಘಟನೆ ಮರೆಯಲು ಯತ್ನಿಸ್ತಿರುವಂತೆ ಮಲ್ಲಿಕಳ ಬಾಲಲ್ಲಿ ಮತ್ತೊಂದು ಆಘಾತ ಹೊಂಚು ಹಾಕಿ ಕಾಯುತ್ತಿತ್ತು. ರಾತ್ರಿ ಮಲಗಿದ್ದಲ್ಲಿಯೇ ಚಂದ್ರಿಕಾ ಹೃದಯಾಘಾತವಾಗಿ ಸಾವನ್ನಪ್ಪಿದ್ಲು. ಬದುಕಿರುವವರಿಗೆ ಬರೀ ಕಷ್ಟವನ್ನೇ ನೋಡಿದ ಜೀವ ಕಡೆಗೆ ಬದುಕು ಸಾಕೆನಿಸಿ ಚಿರನಿದ್ರೆಗೆ ಶರಣಾಗಿತ್ತು. ತಂದೆಯ ನೆನಪೇ ಇಲ್ಲದ ಮಲ್ಲಿಕಳಿಗೆ ಅಮ್ಮನೇ ಸರ್ವಸ್ವವಾಗಿದ್ದಳು. ಈಗ ಆ ಅಮ್ಮನು ಇಲ್ಲವಾದಳು. ತನ್ನ ಸರ್ವಸ್ವವಾಗಿದ್ದ ಅಮ್ಮನನ್ನು ಕಳೆದುಕೊಂಡ ಮಲ್ಲಿಕಾ ಕಂಗಾಲಾದಳು. ಹೊರಗಿನ ಪ್ರಪಂಚ ಏನೆಂದು ಹೇಗೆಂದು ತಿಳಿಯುವ ಮುನ್ನವೇ ತಾನು ಇಂತಹ ದುಸ್ಥಿತಿಯನ್ನು ತಂದುಕೊಂಡಂತಕ್ಕಾಗಿ ಪೇಚಾಡಿ ಒದ್ದಾಡಿದಳು. ಅವಳ ಕಣ್ಮುಂದೆ ಶೂನ್ಯತೆ ಆವರಿಸಿತು. ಒಂದು ಕಪ್ಪಾದ ಗೋಳ. ಆ ಗೋಳದಲ್ಲಿ ಸಿಲುಕಿದ ತಾನು ಅದರಿಂದ ಹೊರಬರಲು ಸಾಧ್ಯವಾಗದೆ ಒಳಗಿರಲು ಆಗದೆ ಒದ್ದಾಡುತ್ತಿರುವಂತೆ ಕಲ್ಪಿಸಿಕೊಂಡು ನಡುಗಿದಳು. ತನ್ನ ಬದುಕು ಕೊನೆಗಾಣಿಸಿಕೊಳ್ಳಬೇಕೆಂದು ನಿರ್ಧರಿಸಿ ಆ ರಾತ್ರಿ 1 ತಿಂಗಳ ಮಗುವನ್ನು ಎತ್ತಿಕೊಂಡು ಆ ಊರಿನಿಂದ ಹೊರಟ ರೈಲ್ವೆ ಸ್ಟೇಷನ್ ಹತ್ತ ನಡೆದಳು. ಅದೊಂದು ಚಿಕ್ಕ ಊರು. ರಾತ್ರಿ ಸಮಯ 10 ಗಂಟೆಯಾಗಿತ್ತು. ಸ್ಟೇಷನ್ನಲ್ಲಿ ಹೇಳಿಕೊಳ್ಳುವಂಥ ಗದ್ದಲ ಇರಲಿಲ್ಲ. ಅಲ್ಲೊಬ್ಬ ಇಲ್ಲೊಬ್ಬ ಪ್ರಯಾಣಿಕರು ಅಲ್ಲಿದ್ದ ಕಲ್ಲು ಬೆಂಚುಗಳ ಮೇಲೆ ಕುಳಿತು ತಮ್ಮ ರೈಲ್ಗಾಗಿ ಕಾಯುತ್ತಿದ್ದರು. ಕೆಲವರು ರೈಲ್ಗಾಗಿ ಕಾದು ಸಾಕಾಗಿ ಅಲ್ಲೇ ಬೆಂಚುಗಳ ಮೇಲೆ ಮಲಗಿ ನಿದ್ರಿಸುತ್ತಿದ್ದರು. ಮಲ್ಲಿಕಾ ಮುಂದೆ ಜನಸಂಚಾರವಿಲ್ಲದ ಕಡೆ ನಡೆದಳು. ತನ್ನ ಯೋಜನೆಯನ್ನು ಮುನ್ನಡೆಯುತ್ತಿದ್ದವಳ ದೃಷ್ಟಿ ಅಚಾನಕ್ಕಾಗಿ ಬಲಗಡೆಗೆ ಹೊರಳಿತು. ಆ ಕಡೆ ದೃಷ್ಟಿ ಹರಿಸಿದಂತೆ ಮಲ್ಲಿಕಳ ಬಾಡಿದ ಮುಖ ಅರಳಿತು. ಆ ಒಂದು ದೃಷ್ಟಿ ಅವಳ ಅದುವರೆಗಿನ ದೃಷ್ಟಿಕೋನವನ್ನೇ ಬದಲಾಯಿಸಿತು. ಯಾರಾದರೂ ತನ್ನನ್ನು ಗಮನಿಸುತ್ತಿದ್ದಾರೆ ಎಂದು ಅತ್ತ ಒಮ್ಮೆ ಇತ್ತ ಒಮ್ಮೆ ನೋಡಿದ್ಲು. ಅಲ್ಲಿ ಯಾರೂ ಇಲ್ಲವೆಂದು ಖಚಿತವಾದ ಮೇಲೆ ಅತ್ತ ನಡೆದಳು. ತಾನು ನೋಡಿದ ವಸ್ತುವನ್ನು ಸಮೀಪಿಸಿದಳು. ಅದೊಂದು ತೊಟ್ಟಿಲು. ಸುತ್ತಲೂ ಮರದ ಸ್ಟ್ಯಾಂಡ್ ನಡುವೆ ತೂಗುವ ತೊಟ್ಟಿಲು. ಅದರ ಮೇಲೆ ದಪ್ಪ ಅಕ್ಷರಗಳಲ್ಲಿ ಮಮತೆಯ ತೊಟ್ಟಿಲು ಎಂದು ಬರೆಯಲಾಗಿತ್ತು.
ತನ್ನಂಥ ನಿರ್ಭಾಗ್ಯ ಹೆಣ್ಣು ಮಕ್ಕಳು ಹೆತ್ತ ದೌರ್ಭಾಗ್ಯ ಮಕ್ಕಳಿಗಾಗಿ ಅದನ್ನು ಅಲ್ಲಿ ಇರಿಸಲಾಗಿತ್ತು. ಇಂಥ ಒಂದು ದುರ್ಗತಿ ತನಗೆ ಬರುವುದೆಂದು ಅವಳು ಕನಸಿನಲ್ಲೂ ಎಣಿಸಿರಲಿಲ್ಲ. ಮಗುವನ್ನು ಬಟ್ಟೆಯಲ್ಲಿ ಸುತ್ತಿ ಆ ತೊಟ್ಟಿಲಲ್ಲಿ ಮಗುವನ್ನು ಮಲಗಿಸಿದಳು. ಅಷ್ಟರಲ್ಲಿ ದೂರದಲ್ಲಿ ರೈಲು ಬರುವ ಶಬ್ದ ಕೇಳಿಸಿತು. ಬರಬರನೇ ರೈಲು ವಿರುದ್ಧ ದಿಕ್ಕಿಗೆ ಹೆಜ್ಜೆಕೊಳ್ಳತೊಡಗಿತು. ಕಾಲು ಮೇಳದಾಯಿಸಿದಂತೆ ಅವಳ ಯಾರೋ ಬಲವಾಗಿ ಹಿಂದೆ ಕೇಳುತ್ತಿರುವರೇನೋ ಎಂಬಂತೆ ಭಾಸವಾಯಿತು. ಅಷ್ಟರಲ್ಲಿ ಹಿಂದಿನಿಂದ ಕೆಲವು ದನಿಗಳು ಕೇಳಿಸಿ ತನ್ನ ನಿರ್ಧಾರ ಬದಲಾಯಿಸಿ ಹಿಂತಿರುಗಿ ದಡದಡನೆ ಹೆಜ್ಜೆ ಹಾಕುತ್ತಾ ತೊಟ್ಟಿಲಿಗೆ ತುಸು ದೂರದಲ್ಲಿ ಮರೆಯಲ್ಲಿ ನಿಂತು ನೋಡತೊಡಗಿದಳು. ಅಲ್ಲಿನ ರೈಲ್ವೆ ಪೊಲೀಸರು ಅವರಿವರಲ್ಲಿ ಮಗುವಿನ ಬಗ್ಗೆ ವಿಚಾರಿಸುತ್ತಿದ್ದರು. ಅಲ್ಲಿನವರಿಂದ ಸಮರ್ಪಕ ಉತ್ತರ ಬಾರದಿದ್ದಾಗ ಪೊಲೀಸರು ಮಗುವನ್ನು ತಮ್ಮ ಸ್ಟೇಷನ್ ಆಫೀಸ್ ರೂಮ್ಗೆ ಎತ್ತಿಕೊಂಡು ಹೊರಟರು. ಒಂದು ಕ್ಷಣ ಮಲ್ಲಿಕಳ ಮನಸ್ಸಿನಲ್ಲಿ ಇದು ನನ್ನ ಮಗು ಕೊಡಿ ಎಂದು ಕೇಳಲೇ ಎನಿಸಿತು. ಅದು ನನ್ನದೇ ಮಗು ಎಂದು ಹೇಗೆ ನಂಬುವರು? ತನ್ನನ್ನು ಮಕ್ಕಳ ಕಳ್ಳಿ ಎಂದು ಭಾವಿಸಿ ಜೈಲಿಗಟ್ಟಿದರೆ, ಇಲ್ಲ ನೀತಿಗೆಟ್ಟವಳು ಅನೈತಿಕ ಚಟುವಟಿಕೆ ನಡೆಸುವವಳು ಎಂದು ಭಾವಿಸಿ ಅದಕ್ಕೂ ನನ್ನನ್ನು ಜೈಲಿಗಟ್ಟಿದರೆ, ನಾನು ನನ್ನ ಮಗುವನ್ನು ದೂರ ಮಾಡಿ ಸುಮ್ಮನೆ ಜೈಲಿನಲ್ಲಿ ಕೊಳೆಯುವ ಹಾಗಾಗಿ ಜೀವನ ಪರ್ಯಂತ ಒಂದು ಕಲಂಕ ನನ್ನನ್ನು ತಟ್ಟಿಬಿಡೋದು. ಈಗ ಸಾಯಲು ಹೋಗಿ ಸಾಯಲಾರದೆ ಓಡಿ ಬಂದೆ. ಮುಂದೆ ನಾನೇನಾದರೂ ಇವರ ಕೈಲಿ ಸಿಕ್ಕಿಕೊಂಡರೆ ಬದುಕಿದ್ದು ಸತ್ತಂತೆ ಎಂದುಕೊಳ್ಳುತ್ತಾ ಮೌನವಾಗಿ ಕಣ್ಣೀರಿಟ್ಟಳು. ಮರೆಯಿಂದ ಆಚೆ ಬರುತ್ತಲೇ ಯಾರೋ ಇಬ್ಬರು ಮಧ್ಯ ವಯಸ್ಸಿನ ಹೆಂಗಸರು ಆಫೀಸ್ ರೂಮ್ಗೆ ಬಂದು ಮಗುವನ್ನು ಎತ್ತಿಕೊಂಡು ಹೋಗುತ್ತಿರುವುದು ಮಲ್ಲಿಕಳ ಕಣ್ಣಿಗೆ ಬಿತ್ತು. ಆತಂಕದಿಂದ ಅತ್ತ ಹೆಜ್ಜೆ ಹಾಕಿದಳು. ಅಷ್ಟರಲ್ಲಿ ಅವರಲ್ಲಿ ಯಾರೋ ಒಬ್ಬರು 1 ತಿಂಗಳ ಮಗು, ಪಾಪ ಇದು ಯಾರೋ ನೀತಿಗೆಟ್ಟ ಹೆಂಗಸು, ತನಗದು ಬೇಡ ಅಂತಲೋ ಅಥವಾ ತನ್ನ ದಾರಿಗದು ಅಡ್ಡ ಅಂತಲೋ ಇಲ್ಲಿ ತಂದು ಮಲಗಿಸಿ ಹೋಗಿದ್ದಾಳೆ. ಎಂಥ ತಾಯಿರಿ ಅವಳು! ದೇವರು ಇಂಥವರಿಗೆ ಹೆತ್ತು ಬೀದಿಯಲ್ಲಿ ತಂದು ಬಿಸಾಕುವಂಥವರಿಗೆ ಮಕ್ಕಳನ್ನು ಕೊಡುತ್ತಾನೆ. ಎಷ್ಟೋ ಜನ ಮಕ್ಕಳಿಗಾಗಿ ಹಂಬಲಿಸ್ತಾರೋ ಅಂಥವರಿಗೆ ಮಕ್ಕಳ ಭಾಗ್ಯ ಕೊಡುವುದಿಲ್ಲ. ಎಲ್ಲ ಅವರವರ ಅದೃಷ್ಟ, ಈ ಮಕ್ಕಳ ಕರ್ಮ ಎನ್ನುವ ಮಾತುಗಳು ಕೇಳಿಸಿದವು. ಆ ದುಃಖದಲ್ಲೂ ಈ ಸಮಾಜ ಎಲ್ಲದಕ್ಕೂ ಬರೀ ಹೆಣ್ಣನ್ನೇ ದೂರುತ್ತದೆ, ಅದಕ್ಕೆ ಕಾರಣರಾದವರನ್ನು ಬಿಟ್ಟೇ ಬಿಡ್ತಾರೆ ಎಂದು ಮಲ್ಲಿಕಳಿಗೆ ಕೋಪ ಹೊಕ್ಕಿ ಬಂತು. ಆ ಹೆಂಗಸನ್ನು ಅನುಸರಿಸಿ ನಡೆದಳು. ಮಲ್ಲಿಕ ಅವರಿಬ್ಬರು ಒಂದು ಹಠವನ್ನೇರಿದರು. ಮಲ್ಲಿಕ ಕೂಡ ಮತ್ತೊಂದು ಹಠವನ್ನು ಹತ್ತಿ ಮುಂದಿನ ಹಠವನ್ನು ಫಾಲೋ ಮಾಡಿದ್ಲು. ಆ ಹಠ 1.5 ಕಿಲೋಮೀಟರ್ವರೆಗೆ ಮೇನ್ ರೋಡ್ನಲ್ಲಿ ಹೋಗಿ ಮುಂದಕ್ಕೆ ಎಡಕ್ಕೆ ತಿರುಗಿ ಕಿರುದಾರಿಯಲ್ಲಿ ಸಾಗಿ ಸ್ವಲ್ಪ ಮುಂದೆ ಹೋಗಿ ಬಲಕ್ಕೆ ತಿರುಗಿ ಸುಮಾರು ದೂರ ಹೋದ ನಂತರ 2 ಕಟ್ಟಡದ ಮುಂದೆ ನಿಂತಿತ್ತು. ಮಲ್ಲಿಕ ಕೂಡ ತುಸು ದೂರದಲ್ಲಿ ತನ್ನ ಆಟೋ ನಿಲ್ಲಿಸಿ ಕೆಳಗಿಳಿದು ಮುಂದೆ ಬಂದಳು. ಮೇಲೆ ದೊಡ್ಡದಾದ ಅಕ್ಷರಗಳಲ್ಲಿ ಬಾಪೂಜಿ ಚಿಲ್ಡ್ರನ್ಸ್ ಹೋಮ್ ಎಂದು ಬೋರ್ಡು ತೂಗು ಹಾಕಲಾಗಿತ್ತು. ಮಲ್ಲಿಕಳಿಗೆ ಆ ಮಗು ತನ್ನ ಅನಾಥಾಶ್ರಮ ಸೇರಿಕೊಂಡಿರುವುದು ಮನಸ್ಸಿಗೆ ಸಮಾಧಾನವಾಯಿತು. ತನ್ನ ಮಗುವನ್ನು ತೊರೆದು ಹೋಗಲು ಈಗ ಮಲ್ಲಿಕಳಿಗೆ ಮನಸ್ಸಾಗಲಿಲ್ಲ. ಅವಳ ತಲೆಯಲ್ಲೊಂದು ಯೋಚನೆ ಹೊಳೆಯಿತು. ಅವಳ ಅನಾಥಾಶ್ರಮದ ಹೊಳಹೊಕ್ಕಲು ಅಲ್ಲಿ ವಯಸ್ಸಾದ ಮಹಿಳೆ ಇದ್ದರು. ಈ ರಾತ್ರಿಯಲ್ಲಿ ಇವಳೇಕೆ ಇಲ್ಲಿಗೆ ಬಂದಿದ್ದಾಳೆ ಎಂಬಂತೆ ಅವಳತ್ತ ನೋಡಿದರು. ಅದನ್ನು ಅರ್ಥ ಮಾಡಿಕೊಂಡ ಮಲ್ಲಿಕ ಈಕೆಗೆ ತನ್ನ ಹೆಸರು ಹೇಳಿ ತಾನೊಬ್ಬ ಅನಾಥೆ, ಇಲ್ಲೇ ಏನಾದರೂ ಕೆಲಸ ಕೊಟ್ಟರೆ ಮಾಡಿಕೊಂಡು ಇಲ್ಲೇ ಇರಲು ಅನುಮತಿ ನೀಡಿ ಎಂದು ಅವಲತ್ತಾಗಿ ಕೇಳಿಕೊಂಡಳು. ಈ ಅನಾಥಾಶ್ರಮದ ಮಕ್ಕಳಿಗೆ ದತ್ತು ಅಸಹಾಯಕ ಹೆಣ್ಣು ಮಕ್ಕಳ ರಕ್ಷಣೆಗಾಗಿಯೇ ಇತ್ತು. ಈ ಕರುಣಾಮಯಿಯಾದ ಅನಾಥಾಶ್ರಮದ ಮೇಲ್ವಿಚಾರಕ್ಕೆ ಮಲ್ಲಿಕಳಿಗೆ ರಕ್ಷಣೆ ಕಲ್ಪಿಸಿದರು. ಮಲ್ಲಿಕಳಿಗೆ ಸಾಯುವ ನಿರ್ಧಾರ ತಪ್ಪಿ ತನ್ನ ಮಗುವನ್ನು ನೋಡುತ್ತಾ ದಿನ ಕಳೆಯುವ ಅವಕಾಶ ಆಸರೆ ಸಿಕ್ಕಿತ್ತು. ಆ ವಯಸ್ಸಾದ ಮಹಿಳೆಯೇ ಜಮುನಾ ದೀದಿ. ಎಲ್ಲರೂ ಆಕೆಯನ್ನು ಜಮುನಾ ದೀದಿ ಎಂದೇ ಕರೆಯುತ್ತಿದ್ದರು. ಶ್ರೀಮಂತಳಾದ ಆದರೆ ಮಕ್ಕಳಿಲ್ಲದ ಆಕೆ ತನ್ನ ಪತಿಯ ಸಹಕಾರದಿಂದ ಈ ಆಶ್ರಮವನ್ನು ಹುಟ್ಟುಹಾಕಿ ಇಂಥ ಅನಾಥ ಮಕ್ಕಳಲ್ಲಿ ತನ್ನ ಮಕ್ಕಳಿಲ್ಲದ ಕೊರಗು ನೋವನ್ನು ನೀಗಿಸಿಕೊಂಡು ಬದುಕುತ್ತಿದ್ದರು. ಮುಂದೆ ಅವರ ಪತಿ ತೀರಿಕೊಂಡ ನಂತರ ನೊಂದ ಕೆಲವು ಮಹಿಳೆಯರ ಸಹಕಾರದಿಂದ ಮುನ್ನಡೆಸಿಕೊಂಡು ಬಂದಿದ್ದರು. ಈಗ ಅವರಿಗೆ ವಯಸ್ಸಾಗಿ ಯಾರಾದರೂ ತಾಯಿರದೇವುಳ್ಳ ಅಂತಃಕರಣದ ಮನಸ್ಸಿನ ಸಮರ್ಥ ರೀತಿಯಲ್ಲಿ ಆಶ್ರಮವನ್ನು ಮುನ್ನಡೆಸುವ ಹೆಣ್ಣೊಬ್ಬಳ ಅವಶ್ಯಕತೆ ಅವರಿಗಿತ್ತು. ಅದೇ ಸಮಯಕ್ಕೆ ಮಲ್ಲಿಕ ಆಶ್ರಮಕ್ಕೆ ಬಂದಿದ್ದು ಎಷ್ಟೋ ಸಮಾಧಾನವಾಗಿತ್ತು. ಮಲ್ಲಿಕಳಿದ್ದ ತಾಯ್ತನವನ್ನು ಆಕೆ ಅವಳನ್ನು ನೋಡಿದ ಕೂಡಲೇ ಗುರುತಿಸಿದ್ದರು. ಅಲ್ಲದೆ ಒಂದು ಅನಾಥ ಮಗುವಿನ ಹಿಂದೆಯೇ ಅವಳು ಕೆಲಸ ಕೇಳಿಕೊಂಡು ಬರಲು ಹೇಗೆ ಸಾಧ್ಯ ಎಂದು ಅವರ ಮನ ತರ್ಕಿಸಿತು. ಆ ಸಮಯಕ್ಕೆ ಏನೋ ಕೇಳದೆ ಅವಳನ್ನು ಸೇರಿಸಿಕೊಂಡಿದ್ದರು. ಕೆಲವು ದಿನಗಳಾದ ಮೇಲೆ ಅವಳ ನಡೆನುಡಿ ಗಮನಿಸಿ ನಿಧಾನವಾಗಿ ಮಾತಿಗೆಳೆದು ಅವಳಿಂದ ಎಲ್ಲ ಕೇಳಿ ತಿಳಿದುಕೊಂಡರು. ತನ್ನ ಮಗಳು ಬೆಳೆಯುವಲ್ಲಿಯೇ ತಾನೂ ಇರಬೇಕೆನ್ನುವ ಈಕೆ ಖಂಡಿತ ಇಲ್ಲಿಂದ ಎಲ್ಲೋ ಹೋಗಲಾರಳು, ಯಾವ ಮಕ್ಕಳಿಗೂ ಅನ್ಯಾಯ ಮಾಡಲಾರಳು ಎಂದು ನಿರ್ಧರಿಸಿದ ಜಮುನಾ ದೀದಿ ಮಲ್ಲಿಕಳನ್ನು ತಮ್ಮ ಸಮಾಜ ಸೇವೆಯ ವಾರಸುದಾರಳನ್ನಾಗಿ ಮಾಡಿದರು. ಮುಂದೆರಡು ವರ್ಷಗಳಲ್ಲಿ ವಯೋಸಹಜ ಅನಾರೋಗ್ಯದಿಂದ ಜಮುನಾ ದೀದಿ ತೀರಿಕೊಂಡರು. ಮಲ್ಲಿಕ ತನ್ನ ಮಗಳು ಕೇಳಬಹುದಾದ ಪ್ರಶ್ನೆಗಳಿಗೆ ಹೆದರಿ ತನ್ನ ಮಕ್ಕಳನ್ನು ಅನಾಥ ಮಕ್ಕಳಾಗಿಯೇ ಬೆಳೆಸಿದ್ದಳು. ತಾನು ಕನ್ನಿಕಳಿಗೆ ತಾಯಿ ಎಂದು ಹೇಳಲೇ ಇಲ್ಲ. ಮೆಲುವಾಗಿ ನರಳಿದ ಕನ್ನಿಕಳ ಧ್ವನಿ ಕೇಳಿದ್ದರಿಂದ ಮಲ್ಲಿಕ ವಾಸ್ತವಕ್ಕೆ ಬಂದಳು. ಅವಳ ಹಣೆ ಮುಟ್ಟಿ ನೋಡಿದಳು. ಜ್ವರ ಪೂರ್ತಿ ಇಳಿದು ಮೈಯೆಲ್ಲ ಬೆವತಿತ್ತು. ಮುಂದೆರಡು ದಿವಸ ಔಷಧೋಪಚಾರದಿಂದ ಕನ್ನಿಕ ಆರಾಮವಾಗಿ ಓಡುವಂತಾದಾಗ ಮಲ್ಲಿಕ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಳು. ಅಂದು ಆಫೀಸ್ ರೂಮಿನಲ್ಲಿ ಕುಳಿತ ಮಲ್ಲಿಕ ಕೆಲಸದಲ್ಲಿ ಮುಳುಗಿ ಹೋಗಿದ್ಲು. ಎಕ್ಸ್ಕ್ಯೂಸ್ ಮೀ ಎಂದು ಯಾರೋ ಹೇಳಿದ್ದನ್ನು ಕೇಳಿ ತಲೆ ಎತ್ತದೆ ಎಸ್ ಎಂದಳು. ಮ್ಯಾಮ್, ನಮಗೊಂದು ಮಗು ದತ್ತು ಬೇಕಿತ್ತು.
ಅಲುಕಿನಿಂದ ಧ್ವನಿ ಕೇಳಿತು. ಮಲ್ಲಿಕಾ ಫೈಲ್ ಮುಚ್ಚಿಟ್ಟು ಬಂದವರನ್ನು ನೋಡಿದಳು. ಶ್ರೀಮಂತ ಮನೆತನದ ದಂಪತಿಗಳಿಬ್ಬರು ದೈನ್ಯತೆಯ ಮುಖಭಾವದಿಂದ ನಿಂತಿದ್ದರು. ನಿಂತಿರುವ ವ್ಯಕ್ತಿಯನ್ನು ನೋಡಿ ಮಲ್ಲಿಕಾ ತಟ್ಟನೆ ಬೆಚ್ಚಿಬಿದ್ದಳು. ಅವಳಿಗೆ ಅರಿವಿಲ್ಲದೆಯೇ ಅವಳ ಮನಸ್ಸು ದೀಪಕ್ ಎಂದು ಉದ್ಗರಿಸಿತು. ಅವನು ಅವಳನ್ನು ನೋಡಿ ಬೆಚ್ಚಿಬಿದ್ದನಲ್ಲದೆ ಅವನ ಮುಖ ವಿವರ್ಣವಾಯಿತು. ನಿಂತಲ್ಲೇ ಚಡಪಡಿಸತೊಡಗಿದ. ತಕ್ಷಣ ಸಾವರಿಸಿಕೊಂಡ ಮಲ್ಲಿಕಾ ಅದನ್ನು ಗಮನಿಸಿಯೂ ಗಮನಿಸಿದವಳಂತೆ ತಲೆ ಕೊಡವಿಕೊಂಡು ಮರ್ಯಾದೆಯಿಂದ ಕುಳಿತುಕೊಳ್ಳಿ ಎಂದು ಕುರ್ಚಿಯ ಕಡೆ ಕೈ ತೋರಿಸಿದಳು. ಏನು ಎಂಬಂತೆ ಅವರತ್ತ ನೋಡಿದಳು. ದೀಪಕ್ ಮಾತೇ ಬಾರದವನಂತೆ ಬೆದರು ಕಂಗಳಿಂದ ಇವಳನ್ನೇ ನೋಡುತ್ತಾ ಕುಳಿತಿದ್ದ. ಅವನು ನೋಡುವ ಪರಿಯೇ ಮಲ್ಲಿಕಳಿಗೆ ಮುಜುಗರ ತರಿಸಿತು. ಇದ್ಯಾವುದರ ಅರಿವಿಲ್ಲದ ದೀಪಕ್ನ ಹೆಂಡತಿ, ನಮಗೊಂದು ದತ್ತು ಮಗು ಬೇಕಾಗಿದೆ. ನಮಗೆ ಎಲ್ಲವನ್ನು ಕರುಣಿಸಿದ ಆ ದೇವರು ಮಕ್ಕಳ ಭಾಗ್ಯ ಕರುಣಿಸಲಿಲ್ಲ ಎಂದಳು. ಮಲ್ಲಿಕಾ ಆಶ್ಚರ್ಯದಿಂದ ದೀಪಕ್ ಕಡೆ ನೋಡಿದಳು. ಅವನು ತಲೆ ತಗ್ಗಿಸಿದ್ದ. ಅವನ ಹೆಂಡತಿ ಮುಂದುವರಿಸಿದಳು. ನನಗೆ 2 ಬಾರಿ ಅಬೋಷನ್ ಆಯಿತು. 3ನೆಯ ಬಾರಿಯ ಪ್ರಯತ್ನಕ್ಕೂ ಮುನ್ನವೇ ಇವರು ಅಪಘಾತವೊಂದರಲ್ಲಿ ತಮ್ಮ ಪುರುಷತ್ವವನ್ನೇ ಶಾಶ್ವತವಾಗಿ ಕಳೆದುಕೊಂಡರು ಎಂದು ದತ್ತು ಪಡೆಯುವ ಕಾರಣವನ್ನು ಹೆಲಿಹೆಲಿಯಾಗಿ ಬಿಚ್ಚಿಟ್ಟು ಅಳತೊಡಗಿದಳು. ಮಾಡಿದ ಪಾಪ ಕರ್ಮ ಯಾರನ್ನೂ ಬಿಡುವುದಿಲ್ಲ. ತಾನು ಮಾಡಿದ ಪಾಪಕ್ಕೆ ಕಣ್ಮುಂದೆ ಮಗಳಿದ್ದರೂ ಹೇಳಲಾಗದೆ, ಅವಳನ್ನು ಅಪ್ಪಿ ಮುದ್ದಿಸಲಾಗದೆ ಒದ್ದಾಡುತ್ತಿದ್ದೇನೆ. ನನ್ನದೇನು ಇವತ್ತೋ ನಾಳೆಯೋ ಮಗಳು ಬೆಳೆದು ದೊಡ್ಡವಳಾಗಿ ಅವಳಿಗೆ ತಿಳುವಳಿಕೆ ಬಂದಾಗ ತಿಳಿಸಿ ಹೇಳಬಹುದು. ಆದರೆ ನೀನು ನನಗೆ ಮಾಡಿದ ಮೋಸದಿಂದ ಇಂದು ಮಕ್ಕಳ ಭಾಗ್ಯವಿಲ್ಲದೆ ಒದ್ದಾಡುತ್ತಿರುವೆ. ನಿನ್ನ ಪುರುಷತ್ವದ ಹಂಗೆ ಆ ದೇವರು ಸರಿಯಾದ ಶಿಕ್ಷೆಯನ್ನೇ ಕೊಟ್ಟಿದ್ದಾನೆ, ಅನುಭವಿಸು ಎಂದು ಮನಸ್ಸಿನಲ್ಲಿ ಹೀಗೆ ಇಳಿಯುತ್ತಾ ಅವನತ್ತ ದುರುಗಟ್ಟಿ ನೋಡಿದಳು. ಅವಳ ನೋಟದಲ್ಲಿದ್ದ ತೀಕ್ಷ್ಣತೆ, ತಿರಸ್ಕಾರ, ವ್ಯಂಗ್ಯ ಭಾವವನ್ನು ಎದುರಿಸಲಾರದ ದೀಪಕ್ ತಲೆ ತಗ್ಗಿಸಿದ. ಧನ್ಯವಾದಗಳು ಸ್ನೇಹಿತರೆ, ನನ್ನ ಕತೆ ಕೇಳಿದ್ದಕ್ಕಾಗಿ.